ಹರಿ ಓಂ ಪರಮಗುರುಭ್ಯೋ ನಮಃ. ಹರಿ ಓಂ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ ಸುಮತಿಭಿರನುವೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವದನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಹರಿ ಓಂ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಾಘ ಶುದ್ಧ ನವಮಿ ಶ್ರೀಮದಾಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದ ದಿವಸ ಮಧ್ವನವಮಿ ಎಂಬುದಾಗಿ ಎಲ್ಲ ಕಡೆ ಆಚರಿಸತಕ್ಕಂತಹ ಪರಮ ಮಂಗಳಕರವಾದ ದಿವಸ. ಆ ಮಧ್ವನವಮಿಯ ಅಂಗವಾಗಿ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕೂಡ ಸುಮಾರು ಒಂದು ತಿಂಗಳ ಕಾಲ ಅವರ ದಿವ್ಯ ಚರಿತ್ರೆ ಸುಮಧ್ವ ವಿಜಯ ಆಚಾರ್ಯರ ಜೀವನ ಚರಿತ್ರೆಯನ್ನು ಅವರು ಅವತಾರ ಮಾಡಿದಾಗಿಂದ ಹಿಡಿದು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದ ಪರ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಅನ್ನತಕ್ಕಂತಹ ಕವಿಗಳು ಆ 16 ಸರ್ಗದ ಸುಮಧ್ವ ವಿಜಯವನ್ನು ಈ ಸಂದರ್ಭದಲ್ಲಿ ಪಾರಾಯಣ ಮಾಡುವುದು, ಅದರ ಚಿಂತನೆಯನ್ನು ಮಾಡುವುದು, ಅದರ ಪ್ರವಚನವನ್ನು ಕೇಳುವುದು, ಇವೆಲ್ಲ ಹಿಂದಿನಿಂದ ಬಂದಿರತಕ್ಕಂತಹ ಸತ್ಸಂಪ್ರದಾಯ. ಅದರಂತೆ ಈ ಶ್ರೀಮಠದಲ್ಲೂ ಕೂಡ ನಿನ್ನೆಯಿಂದ ಪ್ರಾರಂಭ ಮಾಡಿ ಮಧ್ವನವಮಿಯ ಪರ್ಯಂತ ಅವರ ದಿವ್ಯ ಚರಿತ್ರೆಯನ್ನು ಅನೇಕ ವಿದ್ವಾಂಸರಿಂದ ಅವರ ಮುಖದಿಂದ ಶ್ರವಣ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದನ್ನು ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಎಲ್ಲರ ಮನೆಗೆ ತಲುಪಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಜನರು ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಅವರ ಅಭಿಪ್ರಾಯ ಅಥವಾ ಅವರ ಒಂದು ಆಶಯ. ಶ್ರೀಪಾದಂಗಳವರ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶಯವೂ ಕೂಡ ಶ್ರೀಮದಾಚಾರ್ಯರ ಉಪದೇಶ ಎಲ್ಲರ ಮನಗಳನ್ನು ತಲುಪಬೇಕು. ಗುರುರಾಜರ ಎಲ್ಲ ಇವತ್ತು ನಾವು ರಾಯರ ಸೇವೆ ಮಾಡೋಕ್ಕೆ ಈ ಮಠಕ್ಕೆ ಬಂದಿರೋದು.
ಆ ರಾಘವೇಂದ್ರ ಸ್ವಾಮಿಗಳಿಗೆ ಈ ಎಲ್ಲ ದೊಡ್ಡತನ ಬಂದಿರೋದು ಶ್ರೀಮದ್ ಆಚಾರ್ಯರಿಂದ. ತಮ್ಮ ಗ್ರಂಥಗಳಲ್ಲಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇದೆಲ್ಲ ನನಗೆ ಈ ಭಾಗ್ಯ ಬಂದಿರೋದು ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ಅಂತ ಅವ್ರು ಹೇಳುತ್ತಾರೆ. ಪರಿಮಳ ಬದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಅವರ ಸನ್ನಿಧಾನದಲ್ಲಿ ಮಧ್ವರಾಯರ ಚರಿತ್ರೆಯನ್ನು ಹೇಳೋದು ಕೇಳೋದು ಅದು ಮಹಾಪುಣ್ಯಕರ. ಇಂತಹ ಪರಮ ಮಂಗಳಕರವಾದ ಅವರ ಚರಿತ್ರೆಯನ್ನು ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಉಳಿದಿರ್ತಕ್ಕಂತಹ 4-5 ದಿವಸಗಳ ಅವಧಿಯಲ್ಲಿ 4 ಸರ್ಗಗಳ ಸಾರಾಂಶವನ್ನು ಚಿಂತನೆ ಮಾಡಿ ಮುಂದೆ ಇನ್ನೊಬ್ಬ ಪಂಡಿತರು ಅಲ್ಲಿಂದ ಮುಂದೆ ಅದನ್ನು ನಿರೂಪಣೆ ಮಾಡುತ್ತಾರೆ. ಅವಶ್ಯವಾಗಿ ಬಂದು ಎಲ್ಲರೂ ಕೂಡ ಶ್ರವಣ ಮಾಡಬೇಕು. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು. ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಕಾಲಕ್ಕೆ ದೊಡ್ಡ ಅದ್ವೈತ ವಿದ್ವಾಂಸರು. ಆಚಾರ್ಯರ ಬಳಿಯಲ್ಲಿ ವಾದ ಮಾಡಿ ವಾದದಲ್ಲಿ ಸೋತು ಶರಣಾಗತರಾಗಿ ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ, ಆಚಾರ್ಯರು ಅವರು ಒಳ್ಳೆ ಸಚೇತನರಾದ್ದರಿಂದ ಅವರು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಗ್ರಂಥವನ್ನು ಬರೆದಿದ್ದಾರೆ. ಅದು ತತ್ವಪ್ರದೀಪಿಕಾ ಅಂತ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು. ಚಿಕ್ಕ ವಯಸ್ಸಿನಲ್ಲಿ ಆಚಾರ್ಯರನ್ನು ನೋಡಿದವರು ತಮ್ಮ ತಂದೆಯ ಮುಖಾಂತರ ಆಚಾರ್ಯರ ಮಹಿಮೆಯನ್ನು ತಿಳಿದುಕೊಂಡು ಅದನ್ನು ಸುಂದರವಾಗಿ ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ ವಾಯುಸ್ತುತಿಗೆ ಅನುಗುಣವಾಗಿ 1008 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಸುಮಧ್ವ ವಿಜಯ ಅನ್ನತಕ್ಕಂತಹ ಗ್ರಂಥವನ್ನು ಬರ್ಕೊಟ್ಟಿದ್ದಾರೆ. ಅದರ ಚಿಂತನೆಯನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಮೊದಲು ಪಂಡಿತಾಚಾರ್ಯರು ಆ ಹನುಮಂತ ದೇವರ ಅವತಾರವನ್ನು ನಿರೂಪಣೆ ಮಾಡ್ತಾರೆ. ವಾಯುದೇವರಿಗೆ ಪ್ರಸಿದ್ಧ 3 ಅವತಾರಗಳು. ಮೊದಲನೇ ಅವತಾರ ರಾಮದೇವರ ಸೇವೆಗಾಗಿ ಬಂದಂಥ ಹನುಮಂತ ದೇವರ ಅವತಾರ. ಎರಡನೇ ಅವತಾರ ಕೃಷ್ಣನ ಸೇವೆಗಾಗಿ ಬಂದ ಭೀಮಸೇನ ದೇವರ ಅವತಾರ. ತೃತೀಯ ಅವತಾರವೇ ವೇದವ್ಯಾಸ ದೇವರ ಸೇವೆಯನ್ನು ಮಾಡೋಕ್ಕೆ ಬಂದಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಅವತಾರ. ಯದ್ಯಪಿ ಇದು ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ನಿರೂಪಣೆ ಮಾಡೋಕ್ಕೆ ಹೊರಟಿದ್ದರೂ ಕೂಡ ಚಿಕ್ಕದಾಗಿ ಆದರೆ ಅತ್ಯಂತ ಚೆನ್ನಾಗಿ ಮೊದಲು 2 ಅವತಾರಗಳನ್ನು ಕೂಡ ವರ್ಣನೆ ಮಾಡುತ್ತಾರೆ ಪಂಡಿತಾಚಾರ್ಯರು. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚ ಸಂಭಾವ್ಯ ಸಂಭಾವ್ಯತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಃ ಸತಾಂ ಕೇಸರಿಣೋ ಗೃಹೇಭೂತ್. ಭಗವಂತ ಆಜ್ಞೆ ಮಾಡಿದಾಗ ಭೂಮಿಯಲ್ಲಿ ಅವತಾರ ಮಾಡು ಹೇ ವಾಯು ಅಂತ ಹೇಳಿ ಮುಖ್ಯಪ್ರಾಣದೇವರ 3 ಅವತಾರಗಳ ಪೈಕಿ ಮೊದಲನೇ ಅವತಾರ ಹನುಮಂತ ದೇವರ ಅವತಾರ. ಭಗವಂತನ ಆಜ್ಞೆಯನ್ನು ತಮಗಿಂತ ಕೆಳಗಡೆ ಇರತಕ್ಕಂತಹ ರುದ್ರಾದಿಗಳ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಿ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದು ಮೊದಲನೇ ಅವತಾರ ಹನುಮಂತ ದೇವರು. ಕೇಸರಿ ಎನ್ನತಕ್ಕಂತಹ ಕಪಿ, ಅವನ ಹೆಂಡತಿ. ಕಪಿ ಅಂದರೆ ಸಾಮಾನ್ಯ ಕಪಿಗಳಲ್ಲ, ಅವರೆಲ್ಲ ದೇವತೆಗಳು, ದೊಡ್ಡ ದೊಡ್ಡ ಪದವಿಯಲ್ಲಿ ಇರ್ತಕ್ಕಂಥವರು. ಆ ಕೇಸರಿ ಇರತಕ್ಕಂತಹ ಕಪಿಯ ಹೆಂಡತಿ ಅಂಜನಾದೇವಿ ಅಂತ. ಅವರನ್ನು ನಿಮಿತ್ತ ಮಾಡಿಕೊಂಡು ಹನುಮಂತ ದೇವರು ಅವತಾರ ಮಾಡ್ತಾ ಇದ್ದಾರೆ. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯನ್. ಎಷ್ಟು ಗುಣಗಳ ಗಣಿ ನಿನ್ನೆ ನೋಡಿದ್ವಿ ನಾವು. ಹನು ಅಂದರೆ ಜ್ಞಾನ ಅಂತ ಅರ್ಥ, ಹನುಮಾನ್ ಅಂದರೆ ಜ್ಞಾನವಾನ್ ಅಂತ ಅರ್ಥ. ಅಲ್ಲಿ ಜ್ಞಾನ ಅನ್ನೋದು ಒಂದೇ ತಗೋಬಾರ್ದು, ಅದರ ಜೊತೆಯಲ್ಲಿ ಎಲ್ಲ ಸದ್ಗುಣಗಳನ್ನು ತಗೋಬೇಕು. ಇವನು ಒಳ್ಳೆ ಹುಡುಗ ಅಂದಾಗ ಎಲ್ಲ ತಗೋತಿರುವ ಇಲ್ವೋ. ಜ್ಞಾನದ ಜೊತೆಯಲ್ಲಿ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಏನೇನು ಸದ್ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅದೆಲ್ಲ ಎಲ್ಲಿದೆ
ಅಂತ ಕೇಳಿದರೆ ಇವ್ರನ್ನ ತೋರಿಸ್ತಾ ಇದ್ರಂತೆ. ಎಂ ತೇಷು ತೇಷು ಸ್ಮನಿ ದರ್ಶಯಂತಿ. ಅಂತಹ ಸದ್ಗುಣಗಳ ಗಣಿಯಾಗಿರ್ತಕ್ಕಂತಹ ಹನುಮಂತ ದೇವರು ಅವತಾರ ಮಾಡ್ತಾ ಇದ್ದಾರೆ. ಇವರನ್ನ ಜ್ಞಾನಿಗಳು ಹನುಮಾನ್, ಜ್ಞಾನವಾನ್ ಅಂತ ಹೇಳಿ ಸಕಲ ಗುಣಗಳಿಂದ ಕೂಡಿರ್ತಕ್ಕಂಥವರು ಅಂತ ಹೊಗಳ್ತಾ ಇದ್ದಾರೆ. ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡಿ ಸುಗ್ರೀವನ ಜೊತೆಯಲ್ಲಿ ಇದ್ದವರು ಹನುಮಂತ ದೇವರು. ಸುಗ್ರೀವ ಮಿತ್ರ ಅಂದರೆ ಸುಗ್ರೀವ ಹನುಮಂತ ದೇವರನ್ನು ಇಟ್ಕೊಂಡಿದ್ದ ತಮ್ಮ ಸಚಿವನಾಗಿ. ಆ ಹನುಮಂತ ದೇವರ ಮುಖಾಂತರ ರಾಮದೇವರ ಬಳಿಗೆ ಬರ್ತಾ ಇದ್ದಾರೆ ಹನುಮಂತ ದೇವರು. ರಾಮಾಯಣದಲ್ಲಿ ಹನುಮಂತ ದೇವರದು ಬಹಳ ಸುಂದರವಾದ ಪಾತ್ರ. ಎಲ್ಲ ದೇವತೆಗಳಿಗಿಂತ ಹೆಚ್ಚು ಪ್ರೀತಿ ವಾಯುದೇವರ ಮೇಲೆ ಭಗವಂತನಿಗೆ. ಯಾರು ವಾಯುದೇವರನ್ನು ಹಿಡಿತಾರೆ, ಯಾರು ಪ್ರಾಣದೇವರನ್ನು ಹಿಡಿತಾರೆ, ಭಗವಂತ ಅವರ ಬಳಿಗೆ ಬರ್ತಾನೆ. ವಾಲಿ ಸುಗ್ರೀವ ಅಣ್ಣ ತಮ್ಮಂದಿರು. ವಾಲಿ ಹನುಮಂತ ದೇವರನ್ನು ಬಿಟ್ಟುಬಿಟ್ಟಿದ್ದ. ಅದಕ್ಕೆ ರಾಮದೇವರು ವಾಲಿಯನ್ನು ಬಿಟ್ಟುಬಿಟ್ಟರು. ಸುಗ್ರೀವ ಹನುಮಂತ ದೇವರನ್ನು ಹಿಡಿದಿದ್ದ. ಅದಕ್ಕೆ ರಾಮದೇವರು ಸುಗ್ರೀವನನ್ನು ಹಿಡಿದರು. ಯಾರು ಮುಖ್ಯ ಪ್ರಾಣದೇವರನ್ನು ಹಿಡಿತಾರೋ ಅವರನ್ನು ಭಗವಂತ ಹಿಡಿತಾನೆ. ಹರಿಯ ಮತವೇ ಹನುಮನ ಮತವು. ಮತ ಅಂದರೆ ಅಭಿಪ್ರಾಯ, ಮತ ಅಂದರೆ ಅವರ ಪಕ್ಷ ಅಂತ ಅರ್ಥ. ಯಾರ ಪಕ್ಷದಲ್ಲಿ ಹನುಮಂತ ದೇವರು ಇರ್ತಾರೆ ಅವರ ಪಕ್ಷದಲ್ಲಿ ರಾಮದೇವರು ಇರ್ತಾರೆ. ಇವತ್ತು ನಾವು ಭಗವಂತನನ್ನು ನಮ್ಮ ಬಳಿಗೆ ಕರ್ಕೊಂಬರಬೇಕು ಅಂದರೆ ಮೊದಲು ಹನುಮಂತ ದೇವರನ್ನು ನಮ್ಮ ಬಳಿಗೆ ಕರ್ಕೊಂಬರಬೇಕು. ನಾವು ಹನುಮಂತ ದೇವರ ದಾಸರಾಗಬೇಕು, ಅರ್ಥಾತ್ ಮುಖ್ಯ ಪ್ರಾಣದೇವರ ದಾಸರಾಗಬೇಕು. ಹನುಮಂತ ದೇವರು ಸುಗ್ರೀವನ ಜೊತೆಯಲ್ಲಿ ರಾಮದೇವರನ್ನು ಭೇಟಿ ಮಾಡಿಸಿ ತನ್ಮೂಲಕವಾಗಿ ವಾಲಿಯನ್ನು ಸಂಹಾರ ಮಾಡಿಸಿ ರಾಮದೇವರ ಕೈಯಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರತಕ್ಕಂತಹ ಕಿಷ್ಕಿಂಧ ಪಟ್ಟಣದ ಸಾಮ್ರಾಜ್ಯವನ್ನು ಸುಗ್ರೀವನಿಗೆ ಕೊಡಿಸ್ತಾ ಇದ್ದಾರೆ ಹನುಮಂತ ದೇವರು. ಇದೆಲ್ಲ ರಾಮಾಯಣದಲ್ಲಿ ಬಹಳ ವಿಸ್ತಾರವಾದ ಚರಿತ್ರೆ. ಒಬ್ಬ ಮನುಷ್ಯನ ಗುಣಗಳನ್ನು ಯಾರು ಹೊಗಳಬೇಕು? ಜನರನ್ನು ಹೊಗಳುವುದು ಮುಖ್ಯ ಅಲ್ಲ, ಪರಮಾತ್ಮ ಹೊಗಳಬೇಕು ನಮ್ಮನ್ನು. ನಮ್ಮಲ್ಲಿರುವ ಗುಣಗಳನ್ನು ಪರಮಾತ್ಮ ರೆಕಗ್ನೈಸ್ ಮಾಡಬೇಕು. ಭಗವಂತನಿಗೆ ಪ್ರೀತಿ ಆಗಬೇಕು ನಮ್ಮ ಗುಣಗಳು. ಹನುಮಂತ ದೇವರ ಗುಣಗಳನ್ನು ರಾಮದೇವರು ಹೊಗಳುತ್ತಾರೆ ರಾಮಾಯಣದಲ್ಲಿ. ಲಕ್ಷ್ಮಣ ನೋಡು, ಇದುವರ ತನಕ ಈ ಮಾತಾಡಿದಾರಲ್ಲ ಈ ಹನುಮಂತ ದೇವರು, ಒಂದು ತಪ್ಪು ಮಾತಾಡಿಲ್ಲ ಅಂತಾರೆ. ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗೆಲ್ಲ. ಇಷ್ಟೊತ್ತು ಮಾತಾಡಿದಾರಲ್ಲ ಇವರು, ಒಂದು ಅಪಶಬ್ದ ಇಲ್ಲ. ಮಹಾವ್ಯಾಕರಣದಲ್ಲಿ ನಿಸ್ಸೀಮರು, ಅಂಗಚೇಷ್ಟೆಗಳಿಲ್ಲ. ಒಳ್ಳೆ ಸಂಗೀತದಂತೆ ಸುಂದರವಾದ ಗಂಭೀರವಾದ ವಾಣಿ. 4 ವೇದಗಳನ್ನು ಅಂಗಸಹಿತವಾಗಿ ಯಾರು ಓದಿಲ್ಲ ಅವರು ಹೀಗೆ ಮಾತಾಡೋಕ್ಕಾಗಲ್ಲ ಅಂತಾರೆ ರಾಮದೇವರು. ಇಂತಹ ರಾಮದೇವರನ್ನು ಸಖ್ಯ ಮಾಡಿಸಿ ಆಮೇಲೆ ರಾಮದೇವರು ಹನುಮಂತ ದೇವರನ್ನು ಕಳಿಸ್ಕೊಟ್ರು. ಯಾರೂ ಕೂಡ ಸೀತಾ ಆಕೃತಿಯನ್ನು ರಾವಣ ಕದ್ದೊಯ್ದಿದ್ದು ಸೀತೆಯನ್ನಲ್ಲ, ಸೀತೆಯಂತೆ ಇರತಕ್ಕಂಥ ಒಂದು ಆಕೃತಿಯನ್ನು, ಸೀತಾದೇವಿಯನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ರಾವಣನ ಕೈಯಲ್ಲಿ. ಸೀತಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥ ಹೆಣ್ಣು ಮಗಳು. ಅವಳನ್ನು ಮುಟ್ಟಕ್ಕಾಗೋದಿಲ್ಲ. ತನ್ನದೇ ಆಗಿರ್ತಕ್ಕಂತಹ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ತನ್ನ ಸನ್ನಿಧಾನವನ್ನು ಇರಿಸಿ ಅವನಿಗೆ ಹೆಚ್ಚು ಪಾಪ ಬರಬೇಕು ಅಂತ ಅವಳು ಕೈಲಾಸ ಪರ್ವತಕ್ಕೆ ಹೋಗಿರ್ತಕ್ಕಂತಹ ಕಥೆ ರಾಮಾಯಣದಲ್ಲೇ ಇದೆ. ಅಂತಹ ಸೀತಾದೇವಿಯನ್ನು, ಸೀತಾ ಆಕೃತಿಯನ್ನು ಹುಡುಕಕ್ಕೋಸ್ಕರವಾಗಿ ಹನುಮಂತ ದೇವರನ್ನ ಕಳಿಸ್ತಾರೆ. ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರದರೋಯತಗ್ರ್ಯಃ. ಹನುಮಂತ ದೇವರನ್ನ ನಾರಾಯಣ ಪಂಡಿತಾಚಾರ್ಯರು ರಾಮದೇವರ ಬಾಣಕ್ಕೆ ಹೋಲಿಸ್ತಾರೆ. ಕವಿಗಳು ಇವರು ನಾರಾಯಣ ಪಂಡಿತಾಚಾರ್ಯರು. ಚರಿತ್ರೆ ಹೇಳುವಾಗಲೂ ಬಹಳ ಸುಂದರವಾಗಿ ಹೇಳುತ್ತಾರೆ. ಬಾಣ ಬಿಡುವಾಗ
ಕಿವಿ ತನಕ ಎಳೆದು ಬಿಡಬೇಕಂತೆ. ಕರ್ಣಾಂತಮಾನೀಯ ಗುಣಗ್ರಹೀತ್ರ, ಗುಣ ಅಂದರೆ ಹಗ್ಗ ಸಂಸ್ಕೃತದಲ್ಲಿ. ಬಿಲ್ಲನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅದಕ್ಕೆ ಬಾಣವನ್ನು ಹೂಡಿ ಆ ಹಗ್ಗದ ಸಮೇತ ಎಳಿಬೇಕು. ಎಲ್ಲಿ ತನಕ ಎಳಿಬೇಕು? ಕಿವಿ ತನಕ ಎಳಿಬೇಕಂತೆ. ಅದು ಎಷ್ಟು ಹಿಂದೆ ಎಳಿತೀವೋ ಅಷ್ಟು ಮುಂದೆ ಹೋಗುತ್ತೆ ಬಾಣ. ಕರ್ಣಾಂತಮಾನೀಯ ಗುಣಗ್ರಹೀತ್ರ, ಹಗ್ಗವನ್ನು ಹಿಡಿದು ಕಿವಿ ತನಕ ಎಳೆದು ರಾಮೇಣ ಮುಕ್ತೋ ರಣಕೋವಿದೇನ, ರಣಕೋವಿದೇನ ರಾಮೇಣ ಮುಕ್ತ, ಅತ್ಯಂತ ಯುದ್ಧದಲ್ಲಿ ಅತ್ಯಂತ ಕುಶಲರಾದ ರಾಮದೇವರಿಂದ ಬಿಡಲ್ಪಟ್ಟ ಈ ಹನುಮಂತ ದೇವರು ಅನ್ನತಕ್ಕಂತಹ ಬಾಣ ಅಂದರೆ ಏನಭಿಪ್ರಾಯ ಅಂದರೆ ಹತ್ತಿರ ಕರೆದು ರಾಮದೇವರು ಹತ್ತಿರ ಕರೆದು ಹನುಮಂತ ದೇವರಿಗೆ ಕಿವಿಲಿ ಹೇಳಿದ್ರಂತೆ, ಹನುಮಂತ, ಈ ಕೋಟಿ ಕೋಟಿ ಕಪಿಗಳೇನಿದ್ದಾರೆ ಇವರೆಲ್ಲ ಸೀತಾಕೃತಿಯನ್ನು ಅನ್ವೇಷಣೆ ಮಾಡೋಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ಲ. ನೀನೊಬ್ಬ ಅತ್ಯಂತ ಸಮರ್ಥನಾಗಿರ್ತಕ್ಕಂಥವನು. ಆದ್ದರಿಂದ ತಗೋ ಈ ಅಂಗುಲಿಯಕವನ್ನು, ನೀನು ಸಮುದ್ರವನ್ನು ದಾಟಿ ಸೀತಾ ಆಕೃತಿಯನ್ನು ನೋಡಿ ಈ ಅಂಗುಲಿಯಕವನ್ನು ಹೆಣ್ಣು ಮಗಳಿಗೆ ಕೊಟ್ಟು ಅವಳ ಚೂಡಾಮಣಿಯನ್ನು ಸ್ವೀಕರಿಸು ಅಂತ ಹೇಳಿ ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರಧರೋ ಯತಾಗ್ರ್ಯ. ಅದು ಬಂಗಾರದ ಬಾಣ ರಾಮದೇವರದು. ರಾಮದೇವರ ಬತ್ತಳಿಕೆಯಲ್ಲಿರುವ ಒಂದೊಂದು ಬಾಣಗಳು ಕೂಡ ಅದು ಬಂಗಾರದ ಲೇಪನದಿಂದ ಮಾಡಿರ್ತಕ್ಕಂಥದ್ದು. ಹೊಳಿತಾ ಇರುತ್ತಂತೆ, ಅದು ಮಹಾತೀಕ್ಷ್ಣ. ಆ ಬಾಣಗಳು ಹೇಗೆ ಸಜ್ಜನರನ್ನು ರಕ್ಷಣೆ ಮಾಡಿ ದುರ್ಜನರನ್ನು ಸಂಹಾರ ಮಾಡುತ್ತೆ, ಹಾಗೆ ಹನುಮಂತ ದೇವರು ಕೂಡ ಸ್ಫುರನ್ನ ಸೋವೈರಿ ಭಯಂಕರೋವು, ಅದು ಹೊಳಿತಾ 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 ಸಜ್ಜನರನ್ನು ರಕ್ಷಣೆ ಮಾಡ್ತಾ ದುರ್ಜನರನ್ನು ಖಂಡನೆ ಮಾಡಿದೆ ಹನುಮಂತ ದೇವರು. ಅರ್ಥಾತ್ ಸುಂದರಕಾಂಡ ಅಂತ ರಾಮಾಯಣದಲ್ಲಿ ಬಹಳ ಸುಂದರವಾದ ಕಾಂಡ. ಹನುಮಂತ ದೇವರು ಸಮುದ್ರವನ್ನು ದಾಟಿ ಅಲ್ಲಿ ಮೈನಾಕ ಪರ್ವತಕ್ಕೆ ಅನುಗ್ರಹ ಮಾಡಿ ಸುರಸೆಯನ್ನು ಗೆದ್ದು ಸಿಂಹಿಕೆಯನ್ನು ಸೀಳಿ ಲಂಕಾಪಟ್ಟಣಕ್ಕೆ ಹೋಗಿ ಲಂಕಿಣಿಯನ್ನು ಗೆದ್ದು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿ ಸೀತಾಕೃತಿಯನ್ನು ದರ್ಶನ ಮಾಡಿ ಸೀತಾಕೃತಿಗೆ ರಾಮದೇವರ ಅಂಗುಲಿಯಕವನ್ನು ಕೊಟ್ಟು ಆಮೇಲೆ ಅವಳಿಂದ ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ಅಕ್ಷಕುಮಾರ ಮೊದಲಾಗಿರ್ತಕ್ಕಂತಹ ಅಪಾರವಾದ ರಾವಣನ ಸೈನ್ಯವನ್ನು ಸಂಹಾರ ಮಾಡಿ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ತಾವೇ ಬದ್ಧರಾಗಿ ಆ ನೆಪದಲ್ಲಿ ರಾವಣನಿಗೆ ಅತ್ಯಂತ ಹಿತೋಪದೇಶವನ್ನು ಹೇಳಿ, ರಾವಣ, ತಪ್ಪು ಮಾಡಿದ್ಯಾ ನೀನು, ಸೀತಾದೇವಿಯನ್ನು ಆಕೃತಿಯನ್ನು ಕರ್ಕೊಂಬಂದಿದೆಯಲ್ಲ, ಇದು ಮಹಾ ಅಪರಾಧ, ಕೊಟ್ಟುಬಿಡು, ಸ್ವಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸ್. ನೀನೇನಾದರೂ ಸೀತಾ ಆಕೃತಿಯನ್ನು ರಾಮದೇವರಿಗೆ ಕೊಡದೇ ಇದ್ದರೆ ನಿನ್ನ ಪುತ್ರ ಮಿತ್ರ ಕಳತ್ರ ಬಾಂಧವರೊಂದಿಗೆ ಎಲ್ಲರಿಗೂ ನಾಶ ಆಗುತ್ತೆ ನೀನು ಅಂತ ಹೇಳಿ ಆ ಬಾಲಕ್ಕೆ ಬೆಂಕಿ ಹಚ್ಚುವ ನೆಪವನ್ನು ಮಾಡಿಕೊಂಡು ಇಡೀ ಲಂಕಾಪಟ್ಟಣವನ್ನು ಸುಟ್ಟಂತಹ ಕಥೆಯನ್ನು ಚಿಕ್ಕದಾಗಿ ಹೇಳುತ್ತಾರೆ ಪಂಡಿತಾಚಾರ್ಯ. ಗೋಭಿಸ್ಸಮಾನಂದಿತ ರೂಪ ಸೀತಾ ಸ್ವವನ್ಹಿ ನಿರ್ದಗ್ಧ ಪಲಾಶಿರಾಶಿ ಅಹೋ ಹನುಮನ್ನವವಾರಿದೋಸೋ ತೀರ್ಣಾಂಬುಧಿರ್ ವಿಷ್ಣುಪದೇನ ನಾಮ. ಸುಂದರಕಾಂಡ ಕೇಳಬೇಕು ಒಮ್ಮೆ. ಒಬ್ಬ ಮನುಷ್ಯ ಯಾವ್ಯಾವ ಗುಣಗಳಿಂದ ಕೂಡಿರಬೇಕು, ಅವನು ಹೇಗೆ ಬದುಕಬೇಕು, ಇಡೀ ಜೀವನ ಭಗವಂತನ ಸೇವೆಗೆ ಹೇಗೆ ಮೀಸಲಾಗಿರಬೇಕು, ಹನುಮಂತ ದೇವರ ಧೈರ್ಯ ಎಷ್ಟು, ಶಕ್ತಿ ಎಷ್ಟು, ಪರಾಕ್ರಮ ಎಷ್ಟು, ಜಾಣ್ಮೆ ಎಷ್ಟು, ಕಾರುಣ್ಯ ಎಷ್ಟು, ವೈರಾಗ್ಯ ಎಷ್ಟು, ಭಕ್ತಿ ಎಷ್ಟು, ಹನುಮಂತ ದೇವರ ಗುಣಗಳ ಪರಿಚಯ ಆಗಬೇಕಾದರೆ ಸುಂದರಕಾಂಡ ಕೇಳಬೇಕು. ಅಂತಹ ಸುಂದರಕಾಂಡದ ಕಥೆಯನ್ನು ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡುತ್ತಾರೆ. ನಮಸ್ಕಾರ ಮಾಡಿದರು ಬಂದು ರಾಮದೇವರ ಪಾದಕ್ಕೆ. ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಿಸಿ, ಹನುಮಂತ ದೇವರ ಪಾತ್ರ ತುಂಬ ದೊಡ್ಡದು. ಆ ಲಂಕಾಪಟ್ಟಣಕ್ಕೆ ಸೇತುವೆಯನ್ನು ಕಟ್ಟಿರತಕ್ಕಂಥದ್ರಲ್ಲಿ ರಾಮದೇವರಿಗೆ ಮತ್ತು ರಾವಣನಿಗೆ ದೊಡ್ಡ ಯುದ್ಧ ನಡೆದಾಗ ಅನುಸಂಧಾನ ನೋಡ್ರಿ ಹನುಮಂತ ದೇವರದು, ಅದು ಒಂದು ಯಜ್ಞ ಅಂತ ಮಾಡಿದ್ರಂತೆ ಅವರು.
ರಾಮದೇವರು ರಾವಣನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಹನುಮಂತ ದೇವರು ದೊಡ್ಡ ಪಾತ್ರ ವಹಿಸ್ತಾರೆ. ದೊಡ್ಡ ದೊಡ್ಡ ದೈತ್ಯರುಗಳನ್ನು ಸಂಹಾರ ಮಾಡುತ್ತಾರೆ ಹನುಮಂತ ದೇವರು. ಆ ಸಂಹಾರ ಮಾಡೋ ಕಾಲಕ್ಕೆ ಅದು ಒಂದು ಯಜ್ಞ, ಅದು ಒಂದು ಹೋಮ ಹವನ. ಜಜ್ವಲ್ಯಮಾನೋಜ್ವಲರಾಗವಾಗ್ನ ಚಕ್ರೇ ಸುಗ್ರೀವಸ ಯಾಯಜೂಕೆ ಅಧ್ವರ್ಯವಂ ಯುದ್ಧಮುಖೇ ಪ್ರತಿಪ್ರಸ್ತತ್ರ ಸುಮಿತ್ರ ತನಯೇನ ಸಾಕಂ. ಅದನ್ನು ಯಜ್ಞ ಅಂತ ಭಾವಿಸಿ ಅಪಾರವಾದ ದೈತ್ಯರನ್ನು ಸಂಹಾರ ಮಾಡಿ ರಾಮದೇವರಿಗೆ ಸಮರ್ಪಣೆ ಮಾಡಿದ್ದು ಅದು ದೊಡ್ಡ ಹನುಮಂತ ದೇವರ ಒಂದು ಕಾರ್ಯ. ಇಂದ್ರಜಿತ್ತು ಬಂದು ಸರ್ಪಾಸ್ತ್ರವನ್ನು ಬಿಟ್ಟುಬಿಡ್ತಾನೆ. ಒಂದು ಸಂದರ್ಭದಲ್ಲಿ ಚಿಕ್ಕದಾಗಿ ರಾಮಾಯಣದ ಕಥೆಯನ್ನು ಹೇಳುತ್ತಾರೆ. ದೊಡ್ಡ ಕಥೆ ಮಧ್ವರಾಯರ ಕಥೆ ವಿಸ್ತಾರವಾಗಿದೆ. ಅವರ 2 ಅವತಾರಗಳ ಕಥೆಯನ್ನು ಚಿಕ್ಕದಾಗಿ ಹೇಳ್ತಾರೆ ಪಂಡಿತಾಚಾರ್ಯರು. ಇಂದ್ರಜಿತ್ತು ಸರ್ಪಾಸ್ತ್ರವನ್ನು ಬಿಟ್ಟು ಇಡೀ ಕಪಿಸೈನ್ಯವನ್ನು ಮೂರ್ಛೆಗೊಳಿಸಿಬಿಟ್ಟು. ಯದ್ಯಪಿ ರಾಮದೇವರಿಗೆ ಶಕ್ತಿ ಇತ್ತು ಅದನ್ನು ಬಿಡಿಸೋದಿಕ್ಕೆ, ಲಕ್ಷ್ಮಣನಿಗೆ ಶಕ್ತಿ ಇತ್ತು, ಹನುಮಂತ ದೇವರಿಗೆ ಸುತರಾಂ ಶಕ್ತಿ ಇತ್ತು. ಆ ಸಂದರ್ಭದಲ್ಲಿ ರಾಮದೇವರು ಹನುಮಂತ ದೇವರ ಕೈಯಲ್ಲಿ ಗಂಧಮಾದನ ಪರ್ವತವನ್ನು ತರಿಸ್ತಾರೆ. ಲಂಕಾಪಟ್ಟಣಕ್ಕೆ 50,000 ಯೋಜನ ದೂರದಲ್ಲಿರ್ತಕ್ಕಂಥದ್ದು ಗಂಧಮಾದನ ಪರ್ವತ. ಅಲ್ಲಿ 4 ಔಷಧ. ಆ ಗಂಧಮಾದನ ಪರ್ವತದಲ್ಲಿ ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ. ಸತ್ತೋದವ್ರನ್ನ ಬದುಕಿಸೋದು ಮೃತ ಸಂಜೀವಿನಿ. ಬಣ್ಣ ಕಳ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ, ಏಟು ಬಿದ್ದು ಆ ಬಣ್ಣ ಹೋಗಿದ್ರೆ ಮೊದಲನೇ ಬಣ್ಣ ಬರೆಸೋದಕ್ಕೆ ಸವರ್ಣಕರಣಿ. ಮುರಿದೋಗಿರ್ತಕ್ಕಂತಹ ಅವಯವಗಳನ್ನು ಜೋಡಿಸೋದಕ್ಕೆ ಸಂಧಾನಕರಣಿ. ಬಾಣಗಳು ಚುಚ್ಚಿದ್ರೆ ಅದು ವಾಪಸ್ ಬರೋದಕ್ಕೆ ವಿಶಲ್ಯಕರಣಿ ಅಂತ 4. ಈ 4 ಔಷಧ ತಗೊಂಬನ್ರಿ ಅಂತ ವಿಭೀಷಣ ಹನುಮಂತ ದೇವರಿಗೆ ಹೇಳುತ್ತಾನೆ. 50,000 ಪ್ರಾಕ್ಪಂಚಾಶತ್ಸಹಸ್ರೇ ವ್ಯವಹಿತಮಹಿತಂ ಯೋಜನೆ ಪರ್ವತಂತ್ವಂ ಯಾವತ್ ಸಂಜೀವನ ಅಂತ. ಎಷ್ಟು ಶಕ್ತಿ ನೋಡ್ರಿ ಹನುಮಂತ ದೇವರಿಗೆ. ಹನುಮಂತ ದೇವರ ಸ್ಮರಣೆ ಮಾಡಿದರೆ ಸಾಕು, ನರಗಳಲ್ಲಿ ಉತ್ಸಾಹ ಬರುತ್ತೆ, ಶಕ್ತಿ ಬರುತ್ತೆ, ಬುದ್ಧಿ ಬರುತ್ತೆ. ದೊಡ್ಡವರ ಸೇವೆ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಎಷ್ಟು ಬೇಗ ಹಾರಿದ್ದಾರೆ ಹನುಮಂತ ದೇವರು ಅಂದರೆ, ವಿಭೀಷಣನ ಮಾತು ಮುಗಿತಿದ್ದಂಗೆ ಅವರು ಗಂಧಮಾದನ ಪರ್ವತದಲ್ಲಿದ್ದರಂತೆ ಹನುಮಂತ ದೇವರು. ಏನು ಬೇಗ ಅವರು. ಆ ಪರ್ವತವನ್ನೇ ಕಿತ್ಕೊಂಡ್ಬಂದುಬಿಟ್ರಂತೆ. ಒಂದು ಭಾಗ ದೊಡ್ಡ ಪರ್ವತ, ಆ ಔಷಧ ಇರ್ತಕ್ಕಂತಹ ಭಾಗವನ್ನು ಕಿತ್ಕೊಂಡ್ಬಂದುಬಿಟ್ಟು ಆ ಔಷಧದಿಂದ ಎಲ್ಲ ಮೂರ್ಛಿತರಾಗಿರ್ತಕ್ಕಂತಹ ಎಲ್ಲ ಕಪಿಗಳನ್ನು ಎಬ್ಬಿಸಿ ಮತ್ತೆ ವಾಪಸ್ ತಗೊಂಡೋಗಿಡುವಾಗ ಇಲ್ಲಿಂದಲೇ ಎಷ್ಟು ಬಿಟ್ರಂತೆ. ಮತ್ತೆ ತಗೊಂಡೋಗಿ ಅಲ್ಲಿ ಇಡೋದೇನು ಅಂತ ಹೇಳಿ 50,000 ಯೋಜನ ದೂರ, 100 ಯೋಜನ ಎತ್ತರ, 100 ಯೋಜನ ಅಗಲ. ಅದು ಶತಮತಲಮತೆ ಯೋಜನಾನಾಂ ಸವುಚ್ಚಸ್ತಾವದ್ ವಿಸ್ತಾರವಾಂಶ ಉಪಲಲವೈವ ವ್ಯಗ್ರ ಬುದ್ಧ್ಯಾತ್ವಯಾತ. ಇವರ ತಂದೆಗಳು ವರ್ಣನೆ ಮಾಡ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಉಪಲಲ ಅಂದರೆ ಕಲ್ಲು. ನಾವು ಕಲ್ಲು ತಗೊಂಡು ಹೆಂಗೆ ಎಸಿತೀವೋ ಅದಕ್ಕಿಂತ ಅನಾಯಾಸವಾಗಿ ಅಷ್ಟು ದೊಡ್ಡ ಪರ್ವತವನ್ನು ಇಲ್ಲಿಂದ ಎಸ್ತಿದಾರಂಥವ್ರು. ಹಾಗೆ ಎಸೆದಾಗ ಅವರು ಎಲ್ಲಿ ಕಿತ್ತಿದ್ದರೋ ಅದಕ್ಕೇ ಹೋಗಿ ಅಂಟ್ಕೊಂಡಿದೆಯಂತೆ. ಸ್ವಸ್ವಸ್ಥಾನಸ್ಥಿತಾತಿ ಸ್ಥಿರ ಸಕಲ ಶಿಲಾಜಾಲ ಸಂಶ್ಲೇಷ ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿಯೋರೋಪುಷಃ ತೇ ನಮಃ ಕೌಶಲಾಯ. ನಿನ್ನ ಕುಶಲತೆಗೆ ನಮಸ್ಕಾರ ಅಂತಾರೆ ಪಂಡಿತಾಚಾರ್ಯ. 2 ಬಾರಿ ತಗೊಂಬಂದಿದ್ದಾರೆ, ಒಂದಲ್ಲ 2 ಬಾರಿ. ಆಯಾಸವಿಲ್ಲದೆ ಸಂಜೀವನವ ತಂದೆ, ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದೆ ರಘುರಾಯನಂಗ್ರಿಗಳೇ ಸಾಕ್ಷಿ. ತ್ರೇತಾಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮಗೆ ಗತಿಗೋತ್ರರಯ್ಯ ಅಂತಾರೆ ಪುರಂದರದಾಸರು. ಎಲ್ಲ ಕಪಿಗಳನ್ನು, ಅರ್ಥಾತ್ ನಮ್ಮನ್ನೆಲ್ಲ ಇವತ್ತು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು. ಆಮೇಲೆ ರಾಮರಾವಣರ ಯುದ್ಧ ಆದಮೇಲೆ ರಾವಣನನ್ನು ಸಂಹಾರ ಮಾಡಿ
ವಾಪಸ್ಸು ಅಯೋಧ್ಯ ಪಟ್ಟಣದಲ್ಲಿ ರಾಮದೇವರು ಪಟ್ಟಾಭಿಷಿಕ್ತರಾದಾಗ ರಾಮದೇವರು ಸೀತಾದೇವಿಯ ಕೈಯಲ್ಲಿ ಒಂದು ಮುತ್ತಿನ ಮಾಲೆಯನ್ನು ಕೊಟ್ಟರಂತೆ. ಸೀತಾ, ನಮ್ಮನ್ನು ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ, ನಿನ್ನ ಅಭಿಪ್ರಾಯದಲ್ಲಿ ಕೋಟಿ ಕೋಟಿ ಕಪಿಗಳು ನಮ್ಮ ಸೇವೆಯನ್ನು ಮಾಡಿದ್ದಾರೆ, ಆ ಎಲ್ಲರ ಪೈಕಿ ಚೆನ್ನಾಗಿ ಸೇವೆ ಮಾಡಿದವರ ಕೊರಳಿಗೆ ನೀನೇ ಈ ಮಾಲೆಯನ್ನು ಹಾಕಿಬಿಡು ಎಂಬುದಾಗಿ ಒಂದು ಸುಂದರ ಮುತ್ತಿನ ಮಾಲೆಯನ್ನು ಮಣಿಮಾಲವನ್ನು ರಾಮದೇವರು ಸೀತಾದೇವಿಯ ಕೈಯಲ್ಲಿ ಕೊಟ್ಟಾಗ ಸೀತಾದೇವಿ ತಮ್ಮ ಪಾದದ ಬಳಿಯಲ್ಲಿ ಕೂತು ವಿನಮ್ರವಾಗಿ ಸೇವೆ ಮಾಡ್ತಾ ಇರ್ತಕ್ಕಂತಹ ಎಷ್ಟು ಭಕ್ತಿ ರೀ ಅವರಿಗೆ. ಏನಾದರೂ ಒಂದು ಸಣ್ಣ ಕೆಲಸ ಮಾಡಿಬಿಟ್ಟರೆ ನಮ್ಮ ಸಮಾನ ಯಾರೂ ಇಲ್ಲ ಅಂತ ಹಿಗ್ಗಿ ಬಿಡ್ತೀವಿ. ನಾವು ಎಲ್ಲ ಕಡೆ ತಲೆ ಎತ್ತಿ ಮೆರೀತೀವಿ, ನಮ್ಮ ಫೋಟೋ ಹಾಕಿ ಅಂತ ಹೇಳ್ತೀವಿ, ನಮಗೆ ಸಂಭಾವನೆ ಕೊಡಿ ಅಂತ ಕೇಳ್ತೀವಿ, ನಮ್ಮನ್ನು ಸನ್ಮಾನ ಮಾಡಿ ಅಂತ ಕೇಳ್ತೀವಿ, ಎಲ್ಲೆಲ್ಲೋ ನಮಗೆ ಗೊತ್ತಾಗಬೇಕು ಅಂತ ಹೇಳ್ತೀವಿ. ಎಷ್ಟು ಅಪಾರವಾದ ಕಾರ್ಯವನ್ನು ಮಾಡಿದ ಹನುಮಂತ ದೇವರು. ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂಕರಾಭ್ಯಾಮಭವತ್ ಪ್ರಯತ್ನಃ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನದ್ಯಾಶ್ರಯಮಸ್ಯ ನಾಭೂತ್. ಎಷ್ಟು ಭಕ್ತಿ ಅಂದರೆ ರಾಮದೇವರ ಮೇಲೆ ಹನುಮಂತ ದೇವರಿಗೆ ಅಂದರೆ ಆ ತುಳಸಿ ತರಬೇಕಾಗಿದೆ ಅಂತೆ ರಾಮದೇವರ ಪೂಜೆಗೆ. ಆ ರಾಮದೇವರ ಪೂಜೆಗೆ ತುಳಸಿಯನ್ನು ತರುವಾಗ ತುಂಬ ಕಷ್ಟ ಆಗೋದಂತೆ ಹನುಮಂತ ದೇವರಿಗೆ. ಅಷ್ಟು ನೇಮದಿಂದ ತರೋರಂತ ನೋಡಿ. ಒಂದು ತುಳಸಿ ತರಬೇಕಾದ್ರೆ, ಹೂವು ತರಬೇಕಾದ್ರೆ ಅದಕ್ಕೊಂದು ದೊಡ್ಡ ನಿಯಮ ಇದೆ. ಆ ಹೂವು ತರಬೇಕಾದ್ರೆ ಅಷ್ಟು ಶ್ರದ್ಧೆಯಿಂದ ತಗೊಂಡ್ಬರೋದಂತೆ. ತುಂಬ ಕಷ್ಟ ಆಗೋದಂತೆ ಹನುಮಂತ ದೇವರಿಗೆ. ಎಷ್ಟು ಕಷ್ಟ ಆಗೋದು ಅಂದರೆ ಅವರು ಸಂಜೀವಿನಿ ಪರ್ವತ ತಂದಾಗಲೂ ಅವ್ರಿಗೆ ಅಷ್ಟೊಂದು ಕಷ್ಟ ಆಗಲಿಲ್ಲಂತೆ. ಏಕೇನ ದೋಷ್ಣ ನಯತೋ ಗಿರೀಂದ್ರಂ, ಒಂದೇ ಕೈಯಿಂದ ಸಂಜೀವಿನಿ ಪರ್ವತ ತಂದಾಗಲೂ ಅವರಿಗೆ ಅಷ್ಟು ಕಷ್ಟ ಆಗಿರುವಂತೆ, ಎರಡೂ ಕೈಯಿಂದ ಹೂವನ್ನು ತರುವಾಗ ಅವರಿಗೆ ಕಷ್ಟ ಆಗೋದಂತೆ. ಅಷ್ಟು ಶ್ರದ್ಧೆಯಿಂದ ತರೋರಂಥವು. ಅಥವಾ ಆ ಸಂಜೀವಿನಿ ಪರ್ವತ ತಂದದ್ದು ಹೂವಿನಷ್ಟೇ ಸಲೀಸಾಗಿ ತಂದರು ಅಂತ ಇನ್ನೊಂದು ಅರ್ಥ. ಆ ಸೀತಾದೇವಿಯ ಕೈಯಲ್ಲಿ ಕೊಟ್ಟಾಗ ಆ ಸೀತಾದೇವಿ ತಮ್ಮ ಪಾದದ ಬಳಿಯಲ್ಲಿ ವಿನಮ್ರವಾಗಿ ಸೇವೆ ಮಾಡ್ತಾ ಇರ್ತಕ್ಕಂತಹ ರಾಮಸ್ಯ ವಾಣ್ಯ ಮಣಿಮಂಜುಮಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ. ಆ ಹನುಮಂತ ದೇವರ ಕೊರಳಿಗೆ ಆ ಮಣಿಮಾಲೆಯನ್ನು ಸೀತಾದೇವಿ ಹಾಕಿದ್ದಾಳೆ. ರಾಮದೇವರು ಸಾಕ್ಷಾತ್ ನಾರಾಯಣ, ವಾಸುದೇವ ಅನ್ನತಕ್ಕಂತಹ ಭಗವಂತನ ರೂಪ ಅದು. ಸೀತಾದೇವಿ ಇವತ್ತು ನಾವು ಪೂಜೆ ಮಾಡಿರ್ತಕ್ಕಂತಹ ಸಾಕ್ಷಾತ್ ಲಕ್ಷ್ಮೀದೇವಿ. ಇಬ್ಬರ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು ಪ್ರಾಣದೇವರು ಹನುಮಂತ ದೇವರು. ಇವತ್ತು ನಾವೆಲ್ಲ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು ದಾನ ಧರ್ಮ ಜಪ ತಪ ತೀರ್ಥಕ್ಷೇತ್ರ ಸಂಚಾರ, ಪುರಾಣ ಹೇಳೋದು ಕೇಳೋದು, ಗುಡಿಗೆ ಬರೋದು, ನಮಸ್ಕಾರ ಹಾಕೋದು, ತೀರ್ಥ ತಗೊಳ್ಳೋದು, ಮಂತ್ರಾಕ್ಷತೆ ತಗೊಳ್ಳೋದು, ಪೂಜೆ ಶ್ರಾದ್ದ ಹೋಮ ಹವನ ಎಲ್ಲ ಮಾಡ್ತಾ ಇರೋದು ಇವತ್ತಲ್ಲ ನಾಳೆ ನಮಗೆ ಭಗವಂತ ಅನುಗ್ರಹ ಮಾಡುತ್ತಾನೆ, ನಮ್ಮನ್ನು ಈ ಸಂಸಾರದಿಂದ ಪಾರ ಮಾಡ್ತಾನೆ, ಈ ದುಃಖ ಸಾಗರದಿಂದ ನಮ್ಮನ್ನು ಮೇಲೆತ್ತುತ್ತಾನೆ ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಇಂತಹ ರಾಮದೇವರ ನಾರಾಯಣ ದೇವರ ಅನುಗ್ರಹವನ್ನು ಪೂರ್ತಿಯಾಗಿ ಪಡೆದವರು ಹನುಮಂತ ದೇವರು. ಮೂರೂ ಅವತಾರದರು. ರಾಮದೇವರು ಅನುಗ್ರಹ ಮಾಡಿದ್ದರು, ಸೀತಾದೇವಿಯೂ ಅನುಗ್ರಹ ಮಾಡ್ತಾಳೆ. ರಾಮದೇವರು ಯಾರಿಗೆ ಅನುಗ್ರಹ ಮಾಡ್ತಾರೋ ಲಕ್ಷ್ಮಿ ಅವರಿಗೆ ಅನುಗ್ರಹ ಮಾಡೋರು. ಆ ಹನುಮಂತ ದೇವರ ಕೊರಳಿಗೆ ಸುಂದರವಾದ ಮಾಲೆಯನ್ನು ಹಾಕ್ತಾ ಇದ್ದಾಳೆ. ಏನು ಬೇಕು ಅಂತ ಕೇಳಿದ್ರು ಅವರು. ರಾಮದೇವರು ಪಟ್ಟಾಭಿಷೇಕ ಆದಮೇಲೆ ಎಲ್ಲ ಕಪಿಗಳನ್ನು ಕೇಳ್ತಾರೆ, ಏನೇನು ಬೇಕು ನಿಮ್ಗೆ, ಏನೇನು ಬೇಕು ಅಂತ. ಹನುಮಂತ ದೇವರನ್ನು ಕೇಳಿದ್ರಂತೆ, ಹನುಮಂತ ಏನು ಬೇಕಪ್ಪ ನಿಮಗೆ? ನಿನ್ನಷ್ಟು ಚೆನ್ನಾಗಿ ನನ್ನ ಸೇವೆಯನ್ನು ಮಾಡಿದವರು ಹಿಂದೂ ಇಲ್ಲ, ಮುಂದೂ ಇಲ್ಲ, ಈಗಲೂ ಇಲ್ಲ. ಅಷ್ಟು ಚೆನ್ನಾಗಿ ನನ್ನ ಸೇವೆಯನ್ನು ಮಾಡಿದೆಯಾ, ಏನು ಬೇಕು ನಿನಗೆ ಅಂತ ರಾಮದೇವರು ಕೇಳಿದಾಗ ಆಗ ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾತ್
ನರಾಮರಜ್ಜೆ ಅಸುಲವಂಚ ಕಿಂಚಿತ್ ತತ್ಪಾದ ಸೇವಾರತಿರೇಶನೈಚ್ಛತ್ ತಥಾಪಿ ಭೋಗಾನ್ನನು ಸಾ ವಿರಕ್ತಿ. ಎಂಥ ವೈರಾಗ್ಯ ರೀ ಅವರಿಗೆ. ಹನುಮಂತ ದೇವರಿಗೆ ಎಲ್ಲ ಗುಣಗಳು ಅವರಲ್ಲಿತ್ತು. ವೈರಾಗ್ಯ ಒಂದು ದೊಡ್ಡ ಗುಣ ಅದು. ಅಂದರೆ ಪದಾರ್ಥಗಳ ಮೇಲೆ ಆಸೆ ಪಡಬಾರದು. ಅದಾಗದೆ ಬರಬೇಕು ಪದಾರ್ಥ. ಆ ಬಂದಿರೋ ಪದಾರ್ಥವನ್ನು ಭೋಗ ಮಾಡಬೇಕು. ಇದು ವೈರಾಗ್ಯದ ದೊಡ್ಡ ಮಟ್ಟ. ಇದು ಭಗವಂತ ಯಾವ ಯಾವ ಕಾಲಕ್ಕೆ ಏನೇನು ಪದಾರ್ಥ ಕೊಡ್ತಾನೆ ಅದನ್ನು ಭೋಗ ಮಾಡಬೇಕಂತ. ಅದು ಕಲ್ತ್ಕೋಬೇಕಂತ ನಾವು ಜೀವನದಲ್ಲಿ. ನಾವಾಗ ನಾವೇ ಒಂದು ಪದಾರ್ಥ ಅಪೇಕ್ಷೆನೂ ಪಡಬಾರ್ದು, ಇನ್ನೊಬ್ಬರ ಹತ್ರ ಕೈ ಚಾಚಲೂಬಾರ್ದು. ನಮಗೆ ಕೊಡಿ. ಯಾರು ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚಿ ಬಿಡ್ತಾರೋ ಭಗವಂತ ಬಿಟ್ಟು ಬಿಡ್ತಾನಂತೆ. ಅವರು ನಾನು ಕೊಡೋವಾಗ ಇನ್ನೊಬ್ಬರ ಹತ್ರ ಯಾಕೆ ಕೈ ಚಾಚ್ತಾ ಇದೆಯಾ ನೀನು, ಬಿಟ್ಟು ಬಿಡ್ತಾನಂತೆ ನಮ್ಮ ಸ್ವಾಮಿ. ಅದಕ್ಕೆ ಇನ್ನೊಬ್ಬರ ಹತ್ರ ದೇಹಿ ಅಂತ ಕೈ ಚಾಚಬಾರದು. ಅಂತಹ ವೈರಾಗ್ಯದ ದೊಡ್ಡ ಮಟ್ಟ ಹನುಮಂತ ದೇವರು. ಕೇಳಿದ್ರಂತೆ, ಏನು ಬೇಕಪ್ಪ ಹನುಮಂತ ಅಂತ ಕೇಳಿದಾಗ, ತತ್ಪಾದ ಸೇವಾ ರತಿರೇಶನೈಚ್ಛತ್. ಸ್ವಾಮಿ ಏನು ಬೇಡ, ನಿಮ್ಮ ಪಾದದ ಸೇವೆಯನ್ನು ನಿರಂತರ ಕೊಟ್ಟು ಬಿಡಿ ಅಂತ ಕೇಳ್ತಾರೆ ಹನುಮಂತ ದೇವರು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ. ಒಂದೊಂದು ಕ್ಷಣದಲ್ಲೂ ನಿಮ್ಮ ಪಾದದಲ್ಲಿ ಭಕ್ತಿ ಬರಬೇಕು. ನನಗೆ ಭಕ್ತಿ ಹೆಚ್ಚಾಗಬೇಕು. ನಿಮ್ಮ ಅನುಗ್ರಹ ನನಗೆ ಜಾಸ್ತಿ ಆಗಲಿ. ಇಷ್ಟು ಕೊಟ್ಟು ಬಿಡಿ. ಏನು ಕೊಟ್ಟರು ರಾಮದೇವರು? ಕೆಂವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೇಸ್ತತ್ರ ಹರಿಪ್ರಬರ್ಹೆ ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ದದೋ ಯದಸ್ಮೈ. ಹನುಮಂತ ದೇವರು ಏನು ಕೇಳಿಲ್ಲದಿದ್ದ ರಾಮದೇವರನ್ನು, ನಿಮ್ಮ ಪಾದದ ಸೇವೆಯನ್ನು ಕೊಡ್ರಿ. ಎಂಥ ವೈರಾಗ್ಯ ಹನುಮಂತ, ಎಂಥ ಸೌಭಾಗ್ಯ ಗುಣವಂತ. ಎಂಥ ವೈರಾಗ್ಯ ಹನುಮಂತ. ಆವರಿಹರು ನಿನ್ನೊರೆತು ರಾಘವರ ಭಾವವರಿತು ಪ್ರತಿ ಕ್ಷಣಗಳಲ್ಲಿ ಸೇವೆ ಸಲ್ಲಿಸಿದ್ದಯ ಪಡೆಯಲು ಭೋಗವದಾವದನುಭವಿಸಿ ದುರ್ಲಭವು ಜೀವೋತ್ತಮನದೆ ಬಯಸದೆ ಏಕೋಭಾವದಿ ಪದ ಸೇವೆಯ ಕೇಳಿದ ಧೀರ. ಎಂಥ ವೈರಾಗ್ಯ ಹನುಮಂತ ಅಂತಾರೆ ಪ್ರಸಂತೀರ್ಥರು. ಅವರ ಪಾದ ಸೇವೆಯನ್ನು ಕೇಳಿದ್ರಲ್ಲ ಮಹಾನುಭಾವ, ಏನು ವೈರಾಗ್ಯ ಶಿಖಾಮಣಿ ನೀನು. ರಾಮದೇವರು ಏನು ಕೊಟ್ಟರು ಹನುಮಂತ ದೇವರಿಗೆ? ಸ್ವಾತ್ಮಾನಮೇವೈಷ ದದೋ ಯದಸ್ಮೈ. ತನ್ನನ್ನೇ ಕೊಟ್ಬಿಟ್ನಂತೆ ಭಗವಂತ. ನೋಡು ಹನುಮಂತ, ಬೇರೆಯವರು ಮಾಡಿದ ಸೇವೆಗೆ ಮೋಕ್ಷ ಕೊಟ್ಟರಾದರೂ ಅದಕ್ಕೆ ಸ್ವಲ್ಪ ಈಕ್ವಲ್ ಆಗತ್ತೆ. ನೀನು ಮಾಡಿದ ಸೇವೆಗೆ ಮೋಕ್ಷ ಕೊಟ್ಟರೂ ಕೂಡ ಅದು ಕಡಿಮೆನೇ ಅಂತಾರೆ ರಾಮದೇವರು. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ನನ್ನನ್ನೇ ನಾನು ಕೊಟ್ಟುಬಿಡ್ತೀನಿ ಇಂದ. ರಾಮದೇವರನ್ನೇ ಪಡೆದಿರ್ತಕ್ಕಂತಹ, ಇವತ್ತು ನಾವು ಅದಕ್ಕೆ ಕಾಯ್ತಾ ಇರೋದಲ್ವ, ರಾಮದೇವರನ್ನೇ ತಮಗೆ ತಾವು ಪಡ್ಕೊಂಡಂಥವ್ರು. ಅರ್ಥಾತ್ ಒಂದು ರೂಪವನ್ನು ಸದಾ ಹನುಮಂತ ದೇವರ ಹತ್ರ ಇಟ್ಟಿರ್ತಾರೆ ನೋಡ್ರಿ. ಯಾವಾಗಲೂ ರಾಮದೇವರನ್ನು ನೋಡ್ತಾ ಇರ್ತಾರೆ ಹನುಮಂತ ದೇವರು. 24 ಗಂಟೆನೂ ರಾಮದೇವರನ್ನ, ಒಂದು ರೂಪವನ್ನು ಸ್ವಾಮಿ ಸ್ವಾತ್ಮಾನಮೇವೈಷ ದದೋ ಯದಸ್ಮೈ. ಹನುಮಂತ ದೇವರ ಮುಂದೆ ಒಂದು ರೂಪದಿಂದ ಇದ್ದು ಬಿಡ್ತಾನಂತೆ ರಾಮದೇವರು. ಇವತ್ತು ರಾಮದೇವರ ಅನುಗ್ರಹ ನಮಗಾಗಬೇಕು ಅಂದರೆ ಆ ರೂಪವನ್ನು ಪಡ್ಕೊಂಡಿರ್ತಕ್ಕಂತಹ, ಆ ರೂಪವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಹನುಮಂತ ದೇವರನ್ನು ನಾವು ಹಿಡಿಬೇಕು ಅಂತ ಹೇಳಿ ಇವತ್ತೂ ಕೂಡ ಕಿಂಪುರುಷ ಖಂಡ ಅಂತ ಒಂದು ಖಂಡ, ನಮ್ಮ ಭರತ ಖಂಡ ಇದ್ದಂಗೆ ಜಂಬೂ ದ್ವೀಪದಲ್ಲಿ ಒಟ್ಟು 9 ಖಂಡಗಳಿದೆ. ಆ 9 ಖಂಡಗಳ ಪೈಕಿ ಒಂದು ಖಂಡ ಕಿಂಪುರುಷ ಖಂಡ. ಆ ಕಿಂಪುರುಷ ಖಂಡದಲ್ಲಿ ಅದ್ಯಾಪಿ ಹನುಮಂತ ದೇವರಿದ್ದಾರೆ ಅಂತ ಭಾಗವತದಲ್ಲಿ ಪಂಚಮ ಸ್ಕಂದದಲ್ಲಿ ವರ್ಣನೆ ಇದೆ. ಇವತ್ತೂ ಕೂಡ ಸ್ವಾನಂದ ಹೇತೋ ಭಜತಾಂ ಜನಾನ ಮಗ್ನ ಸದಾ ರಾಮಕಥಾ ಸುಧಾಯ ಅಸಾಮಿದಾನಿಂಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಇವತ್ತು ಕೂಡ ಆ ರೂಪ ಏನು ರಾಮದೇವರು ಕೊಟ್ಟಿದ್ದಾರೆ, ಆ ರೂಪವನ್ನು ನೋಡ್ತಾ, ಅದು ರೂಪ ಅಂದರೆ ಫೋಟೋ ಅಲ್ಲ,
ಬರೀ ಚಿತ್ರ ಅಲ್ಲ, ಅಥವಾ ಮನಸ್ಸಿನಲ್ಲಿ ಬರ್ತಕ್ಕಂತಹ ಸಂಸ್ಕಾರ ಅಲ್ಲ, ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಬೋ ರಾಮದೇವರಲ್ಲ. ಒಂದು ರೂಪದಿಂದ ಸಾಕ್ಷಾತ್ ರಾಮದೇವರು ಹನುಮಂತ ದೇವರಿಂದ ಸೇವೆಗೊಳ್ಳುತ್ತಾ ಸ್ವಾನಂದ ಹೇತು ತುಂಬ ಸಂತೋಷದಿಂದ ರಾಮದೇವರನ್ನು ಪೂಜೆ ಮಾಡುತ್ತಾ ತಮ್ಮ ಶಿಷ್ಯರಿಗೆಲ್ಲ ಋಷಿಗಳಿಗೆಲ್ಲ ಅದನ್ನು ಬೋಧನೆ ಮಾಡುತ್ತಾ ಇವತ್ತು ಕೂಡ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ಚಿಕ್ಕದಾಗಿ ಹನುಮಂತ ದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಿದ ಮೇಲೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ, ಎರಡನೇ ಅವತಾರ ಭೀಮಸೇನ ದೇವರ ಅವತಾರ. ಇದೇ ವಾಯುದೇವರೇ ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವಯಂ ಪ್ರೀತಿಮತಾ ನಿಲೇನ ನರೇಂದ್ರಕಾಂತ ಸುಶುವೇತ್ರ ಕುಂತಿ. ಹನುಮಂತ ದೇವರದು ಒಂದು ದೊಡ್ಡ ವೈಭವ ಆದರೆ ಅದೇ ವಾಯುದೇವರ ಎರಡನೇ ಅವತಾರ ದ್ವಾಪರ ಯುಗದಲ್ಲಿ ಮತ್ತೆ ಅವತಾರ ಮಾಡಿದ್ರು ಈ ಹನುಮಂತ ದೇವರು. ರಾಮ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದರು. ಭೀಮಸೇನ ದೇವರ ಚರಿತ್ರೆ ಇವತ್ತು ಆಬಾಲ ವೃದ್ಧರಾಗಿ ಸೆಳೆದಿರ್ತಕ್ಕಂಥದ್ದು. ಇವತ್ತು ಆಟೋ ರಿಕ್ಷಾ, ಯಾವ ಆಟೋ ರಿಕ್ಷಾ ಹಿಂದೆ ನೋಡ್ರಿ ಹನುಮಂತ ದೇವರ ಫೋಟೋ ಇರುತ್ತೆ, ಕಾರಿನ ಹಿಂದೆ ನೋಡ್ರಿ ಸ್ಟಿಕ್ಕರ್ ಅಂಟಿಸ್ಕೊಂಡಿರ್ತಾರೆ, ಹನುಮಂತ ದೇವರದು ಫೋಟೋ ಅಂಟಿಸ್ಕೊಂಡಿದ್ದಾರೆ. ಅದು ಇಂಥ ಜಾತಿ ಇಂಥ ಮತ ಅಲ್ಲ, ಎಲ್ಲರನ್ನ ತಮ್ಮ ಕಡೆ ಸೆಳೆದಿರ್ತಕ್ಕಂತಹ ಆಕರ್ಷಕ ಗುಣಗಳಿಂದ ಕೂಡಿದವರು ಹನುಮಂತ ದೇವರು. ಇವತ್ತು ಶಕ್ತಿ, ಯಾವುದೇ ಗರಡಿ ಮನೆಗೆ ಹೋಗ್ರಿ, ಯಾವುದೇ ವ್ಯಾಯಾಮ ಶಾಲೆಗೆ ಹೋಗ್ರಿ, ಹನುಮಂತ ದೇವರ ಚಿತ್ರ ಇರುತ್ತೆ. ಯಾಕೆಂದರೆ ಶಕ್ತಿ ಬೇಕು. ಅವರು ಶಕ್ತಿಯ ದ್ಯೋತಕ, ಜ್ಞಾನದ ದ್ಯೋತಕ, ವೈರಾಗ್ಯದ ದ್ಯೋತಕ, ಭಕ್ತಿಯ ದ್ಯೋತಕ, ಪರಾಕ್ರಮದ ದ್ಯೋತಕ, ವಿನಯದ ದ್ಯೋತಕ ಹನುಮಂತ ದೇವರು. ಇನ್ನು ಭೀಮಸೇನ ದೇವರ ಬಗ್ಗೆ ಹೇಳಬೇಕಾಗಿಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಮಕ್ಕಳೆಲ್ಲ ಗದೆ ಹಿಡ್ಕೊಂಡು ನಾನು ಭೀಮ್, ಛೋಟ ಭೀಮ್ ಅಂತ ನೋಡಿ. ಇವತ್ತು ಮಕ್ಕಳಿಗೂ ಕೂಡ ಎಷ್ಟು ಆ ಭೀಮಸೇನ ದೇವರ ಪಾತ್ರ. ಯಾರೂ ಕೂಡ ನಾನು ಛೋಟ ದುರ್ಯೋಧನ ಅಂತ ಯಾರೂ ಹೇಳ್ಕೊಂಬಲ್ಲ. ಯಾರಾದರೂ ನಾನು ಛೋಟ ದುರ್ಯೋಧನ್, ನಾನು ಛೋಟ ದುಶ್ಯಾಸನ್ ಅಂತ ಹೇಳ್ಕೊಂಬಂದು ನೋಡಿದ್ದೀರಾ? ಆದರೆ ಛೋಟ ಭೀಮ್ ಅಂತ ಎಲ್ಲರೂ ಎದೆ ಮೇಲೆ, ಆ ಬನೀನ್ ಮೇಲೆ, ಸ್ಟಿಕ್ಕರ್ ಮೇಲೆ ಆಟ, ಗದೆ, ಇವತ್ತು ಅದರಲ್ಲಿ ದೊಡ್ಡ ಕಾರ್ಟೂನ್ಗಳು ಭೀಮಸೇನ ದೇವರು. ಅಂದರೆ ಮಕ್ಕಳಿಗೂ ಕೂಡ ದೊಡ್ಡವರಿಂದ ಹಿಡಿದು, ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ, ಭೀ ಅಂದರೆ ಧಾರಣೆ ಮಾಡಿದವರು ಅಂತ ಅರ್ಥ. ಭೀಮ ಅಂದರೆ ಬಿಭರ್ತಿ, ಧರಿಸಿದವರು. ಏನನ್ನು ಧರಿಸಿದವರು? ಮಾ ಅಂದರೆ ಜ್ಞಾನ, ಜ್ಞಾನವನ್ನು ಧರಿಸಿದವರಾದ್ದರಿಂದ ಅವರಿಗೆ ಭೀಮ ಅಂತ ಕರೀತಾರೆ. ತುಂಬ ಜನಕ್ಕೆ ಭೀಮಸೇನ ದೇವರ ಪರಿಚಯ ಸರಿಯಾಗಿಲ್ಲ. ಭೀಮ ಅಂದರೆ ದಪ್ಪ ದಪ್ಪಗೆ ಇರೋನು, ಒಳ್ಳೆ ಶಕ್ತಿ, ಮಸಲ್ಸು ಚೆನ್ನಾಗಿರೋನು, ಆದರೆ ಶಕ್ತಿ ಜಾಸ್ತಿ ಇದೆ, ಬುದ್ಧಿ ಇಲ್ಲ, ಒಂಥರ ವಡ್ಡ, ವರಟ, ಗೂಂಡ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅವರಿಗೆ ಆ ಶಬ್ದದ ಪರಿಚಯನೇ ಇಲ್ಲ. ಭೀಮ ಅಂದ್ರೇ ಜ್ಞಾನವುಳ್ಳವರು ಅಂತ ಅರ್ಥ, ಜ್ಞಾನ ಧರಿಸಿದವರು. ಅವರ ಹೆಸರೇ ಹೇಳುತ್ತಾ ಇದೆ, ಬಿಭರ್ತಿ. ಮಾ ಅಂದರೆ ಎಲ್ಲ ಜ್ಞಾನ. ಬಳಿತಾ ಸೂಕ್ತ ಭೀಮಸೇನ ದೇವರನ್ನು ಇಂಟ್ರಡ್ಯೂಸ್ ಮಾಡಿಕೊಡುವಾಗ ಬಳಿತಾ ಸೂಕ್ತ ಅಂತ ಒಂದು ಸೂಕ್ತ ಇದೆ ಋಗ್ವೇದದಲ್ಲಿ. ಮಾಧ್ವರಿಗಂತೂ ಬಹಳ, ಇವತ್ತು ವಾಯುದೇವರ ಪೂಜೆ, ಮಧು ಅಭಿಷೇಕ ಅಂದರೆ ಬಳಿತಾ ಸೂಕ್ತ ಇಲ್ಲದೆ ಆಗದೇ ಇಲ್ಲ ನಮಗೆ. ಆ ಬಳಿತಾ ಸೂಕ್ತದಲ್ಲಿ ಭೀಮಸೇನ ದೇವರನ್ನು ಇಂಟ್ರಡ್ಯೂಸ್ ಮಾಡಿಕೊಡುತ್ತೆ ಆ ವೇದ. ಹೆಂಗೂ ಇಂಟ್ರಡ್ಯೂಸ್ ಮಾಡ್ಕೊಂಬತ್ತೆ? ದ್ವಿತೀಯಮಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಣಃ ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಪಸ ಈಶಾನಾ ಸಸ್ಯವಸ ಕ್ರಂತಸೂರಯಃ ತೃತೀಯಮಾ ದ್ವಿತೀಯಮಾ ಸಪ್ತ ಶಿವಾಸು ಮಾತೃಷು ಪೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮಾ ಸಪ್ತ ಶಿವಾಸು ಮಾತೃಷು. ಭೀಮಸೇನ ದೇವರನ್ನ ಇಂಟ್ರಡ್ಯೂಸ್ ಮಾಡಿಕೊಡುತ್ತೆ ಅದು. ಪೃಕ್ಷೋ ವಪುಃ, ಪೃಕ್ಷ ಅಂದರೆ ಕೌರವರನ್ನೆಲ್ಲ ಚೆನ್ನಾಗಿ
ಚೆನ್ನಾಗಿ ನಾಶ ಮಾಡಿದ ರೂಪ ಅದು. ಪೃಕ್ಷೋ ವಪು ನಿತ್ಯ ಆಶಯೇ ದ್ವಿತೀಯಮ. ಈ ಎರಡನೇ ರೂಪ ಇದೆಯಲ್ಲ ವಾಯುದೇವರದು, ಭೀಮಸೇನ ದೇವರ ರೂಪ, ಅದು ಶಯತೆ, ಯಾವಾಗಲೂ ಅಲ್ಲೇ ವಿಹಾರ ಮಾಡ್ತಾ ಇರುತ್ತಂತೆ. ಸಪ್ತ ಶಿವಾಸು ಮಾತೃಷು, ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಈ 7 ಯಾವ್ಯಾವುದು 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಈ 4ರಲ್ಲೇ ಯಾವಾಗಲೂ ಓಡಾಡ್ತಾ ಇರ್ತಾರಂತೆ ನೋಡ್ರಿ ಇವರು. ಸಪ್ತ ಶಿವಾಸು ಮಾತೃಷು, ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತಹ ಈ 7ರಲ್ಲಿ ಚೆನ್ನಾಗಿ ವಿಹಾರ ಮಾಡ್ತಾ ಇರ್ತಕ್ಕಂಥವರು ಭೀಮ. ಸಂಸ್ಕೃತದಲ್ಲಿ ಮಾ ಅಂದರೆ ಈ 7 ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಉಳಿದದ್ದೆಲ್ಲವೂ ಕೂಡ ಈ 7 ಶಾಸ್ತ್ರಗಳಲ್ಲಿ ಯಾವಾಗಲೂ ವಿಹಾರ ಮಾಡ್ತಾ ಇರ್ತಾರಂತೆ, ಚಿಂತನೆ ಮಾಡ್ತಾ ಇರ್ತಾರಂತೆ. ಅದಕ್ಕೆ ಅವರಿಗೆ ಭೀಮ ಅಂತ ಒಂದು ಹೆಸರು. ಅಥವಾ ಸಂಸ್ಕೃತದಲ್ಲಿ ಭೀಮ ಅಂದರೆ ಭಯಂಕರ ಅಂತ ಅರ್ಥ. ಶತ್ರುಗಳಿಗೆ ಭೀಮಸೇನ ದೇವರನ್ನ ಕಂಡ್ರೆ ಎಷ್ಟು ಹೆದರಿಕೆ ಅಂತ ಹೇಳಿದ್ರೆ ಮಹಾಭಾರತ ವರ್ಣನೆ ಮಾಡುತ್ತೆ. ಅವರ ಗರ್ಜನೆ, ಅವರ ಮಾತು, ಅವರ ಗದೆ, ಎಷ್ಟೋ ಜನ ಅಷ್ಟಕ್ಕೆ ಸತ್ತೋಗ್ತಾ ಇದ್ದರಂತೆ ಭೀಮಸೇನ ದೇವರ ಗರ್ಜನೆಗೆ, ಭೀಮಸೇನ ದೇವರ ಹುಂಕಾರಕ್ಕೆ, ಭೀಮಸೇನ ದೇವರ ಶಂಖಧ್ವನಿಗೆ. ಒಂದು ಸಲ ಅವರು ಹುಂಕಾರ ಮಾಡಿದರೆ ಎಷ್ಟೋ ಜನ ಎದೆ ಒಡೆದು ಸತ್ತೋಗ್ತಾ ಇದ್ದರಂತೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಕೌರವರ ಎದೆಯನ್ನು ಸೀಳಿರ್ತಕ್ಕಂಥ ಶಂಕರ ಧ್ವನಿ ಅದು ಭೀಮಸೇನ ದೇವರು. ಅಂತಹ ಭೀಮಸೇನ ದೇವರು, ವಾಯುದೇವರು ಕುಂತಿದೇವಿಯನ್ನು ಸ್ಪರ್ಶ ಮಾಡಿದಾಗ, ಕೇವಲ ಕುಂತಿದೇವಿಯನ್ನು ಸ್ಪರ್ಶ ಮಾತ್ರದಿಂದಲೇ ಭೀಮಸೇನ ದೇವರ ಉತ್ಪತ್ತಿ. ಇನ್ನು ಆವಾಗ ತಾನೇ ಹಡೆದಿರ್ತಕ್ಕಂಥ ನವಜಾತ ಶಿಶು ಅದು ಭೀಮಸೇನ ದೇವರು. ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದು ಅವಳು ಶತಶೃಂಗ ಅಂತ ಒಂದು ಪರ್ವತ. ಆ ಶತಶೃಂಗ ಪರ್ವತದಲ್ಲಿ ಸಿಂಹದ ಗರ್ಜನೆ ಆಗೋಯ್ತು ಒಂದು ಸಲ. ಆ ಸಿಂಹದ ಗರ್ಜನೆಯನ್ನು ಕೇಳಿದಾಗ ಕೈಯಲ್ಲಿರ್ತಕ್ಕಂತಹ, ಅಂದರೆ ಹುಲಿ ಗರ್ಜನೆಯನ್ನು ಕೇಳಿದಾಗ ಕೈಯಲ್ಲಿರ್ತಕ್ಕಂತಹ ಕೂಸನ್ನು ಬಿಟ್ಟುಬಿಟ್ಲು ಅವಳು ಕುಂತಿ ಹೆದರ್ಕೊಂಡು. ಅದು ಪರ್ವತದ ಮೇಲೆ ಬಿತ್ತು. ಅದು ಭೀಮಸೇನ ದೇವರಿನ ಕೂಸಾಗಿದ್ದಾಗ ಕೆಳಗಡೆ ಬಿದ್ದಿದ್ದಕ್ಕೆ ಆ ಪರ್ವತ 100 ಹೋಳಾಗಿ ಸೀಳಿದೆಯಂತೆ ಲೆಕ್ಕ ಹಾಕ್ಕೊಂಡು. ನವಜಾತ ಶಿಶು, ಹೊಸದಾಗಿ ಹುಟ್ಟಿರ್ತಕ್ಕಂಥ ಮಗು ತಾಯಿಯ ಕೈಯಿಂದ ಜಾರಿ ಬಿದ್ದಾಗ ಆ ಬಿದ್ದಿದ್ದಕ್ಕೆ ಕೂಸಿಗೆ ಏನಾಗಲಿಲ್ಲ ಅಂತಷ್ಟೇ ಅಲ್ಲ, ಗಿರಿ ಒಡೆದು ಶತಶೃಂಗವೆನಿಸಿತು ಅಂತಾರೆ ಶ್ರೀಪಾದರಾಜರು ಮಧ್ವನಾಮದಲ್ಲಿ. ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾಂಕ್ಷಿತಿಧಾರಿಣಾಂ ಪ್ರಾಕ್ ಬಿಭೇದ ಭೂಭುರ್ಧ್ವಪುರಂಗ ಸಂಗ ಚಿತ್ರಂ ಸಪನ್ನೋ ಜನನೀ ಕಾರಾಗ್ರಾತ್ ವಪುರಂಗ ಸಂಗಾತ್. ತಮ್ಮ ದೇಹದ ಕೇವಲ ತಾಕೋದ್ರಿಂದ ಆ ಪರ್ವತವನ್ನು 100 ಹೋಳಾಗಿ ಮಾಡಿದಾರಂತೆ. ಅದಕ್ಕೆ ಅಕ್ಷರಶಃ ಶತಶೃಂಗ ಅಂತ ಹೆಸರು ಬಂದ್ಬಿಡ್ತು. ಅದು ಸುಮ್ಮನೆ ಹೆಸರಿತ್ತು ಅದಕ್ಕೆ ಶತಶೃಂಗ ಅಂತ. 100 ಸೀಳೆ ಆಯ್ತಂತೆ. ಅದಕ್ಕೆ ಅವರಿಗೆ ವಜ್ರ ಶರೀರ ಅಂತ ಕರೀತಾರೆ. ಭೀಮಸೇನ ದೇವರ ಶರೀರ ಇದೆಯಲ್ಲ, ವಜ್ರ ಶರೀರ. ವಜ್ರ ಹೆಂಗೆ ಕಠೋರವೋ ಅಷ್ಟು ಶಕ್ತಿಯಿಂದ ಕೂಡಿರ್ತಕ್ಕಂಥವು. ಎಲ್ಲ ಆಟ ಆಡೋರಂತೆ, ದುರ್ಯೋಧನ ದುಶ್ಯಾಸನ ಎಲ್ಲ ಇದರೆಲ್ಲ ಒಟ್ಟೊಟ್ಟಿಗೆ ಬೆಳೀತಾ ಇದ್ರು ಕೌರವರು ಪಾಂಡವರು. ಏನು ಆಟ ಆಡೋದು? ಮರ್ಕೋತಿ ಆಟ ಆಡೋಣ. ಆಟ ಎಲ್ಲ ಮರದ ಮೇಲೆ ಹತ್ತೋದು. ಈ ದುರ್ಯೋಧನ ದುಶ್ಯಾಸನ ಅವರೆಲ್ಲ ಒಂದು 100 ಜನ ಅವರು ಅಣ್ಣತಮ್ಮಂದರು ಎಲ್ಲರೂ ಮರದ ಮೇಲೆ ಹತ್ತೋರಂತೆ. ಈ ಭೀಮಸೇನ ದೇವರು ಅವ್ರನ್ನ ಹುಡುಕಬೇಕು. ಮರ್ಕೋತಿ ಆಟ ಆದರೆ ಅವರೆಲ್ಲ ಮರ ಕೂತ್ಕೊಂಡ್ಬಿಟ್ಟಿರೋರು, ಇವರು ಹುಡುಕಬೇಕು ಅವ್ರನ್ನ ಹೋಗಿ. ಈ ಭೀಮಸೇನ ದೇವರು ಏನು ಮಾಡೋರಂತೆ ಅಂದರೆ ಹೋಗಿ ಆ ಮರನೇ ಅಲ್ಲಾಡಿಸ್ಬಿಡೋರಂತೆ. ಯಾವ ಮರದ ಮೇಲೆ ಇವರೆಲ್ಲ ಕೂತಿದ್ರಲ್ಲ ಆ ಮರನೇ ಅಲ್ಲಾಡಿಸ್ಬಿಡೋರಂತೆ. ಎಲ್ಲ ಬಿದ್ದೋಗೋರಂತೆ, ಅಷ್ಟು ಜೋರಾಗಿ ಅಲ್ಲಾಡಿಸೋರಂತೆ ಅವರು.
ಸುಮ್ಮನೆ ಇವರು ಹಿಂಗೆ ಅಂದಿದ್ದಕ್ಕೆ ಪುರೇ ಕುಮಾರ ನಲಸನ್ವಿಹಾರ ನಿರೀಕ್ಷ ಸರ್ವಾನಪಿ ಮಂದಲೀಲ ಕೈಶೋರಲೀಲಾಂ ಹತಸಿಂಹ ಸಂಗ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂಕ್ತಃ. ತಪ್ಪಂತ ಮೇಲಿಂದ ಬೀಳೋರಂತೆ ಅವರು. ಅಪ್ಪ ಮಾರಾಯ, ಈ ಆಟ ಬೇಡ, ನಮ್ಮ ಕೈಕಾಲೆಲ್ಲ ಮುರಿದೋಗ್ಬಿಡುತ್ತೆ. ಭೀಮಸೇನ ದೇವರು ಹೇಳಿದ್ರಂತೆ, ಏನು ಇಷ್ಟು ಬೇಗ ನೀವೆಲ್ಲ ಆಯಾಸ ಕೊಡ್ತೀರಾ? ನಿಮಗಿಂತ ಸಿಂಹಗಳೇ ವಾಸಿ ಅಂದ್ರಂತೆ. ಭೀಮಸೇನ ದೇವರೆಲ್ಲ ಅವತಾರ ಮಾಡಿದ್ದು ಕಾಡಿನಲ್ಲಿ ಅವರು. ಇವತ್ತು ಅಲ್ಲಿ ಬದರಿಕಾಶ್ರಮದ ಹತ್ರ ಬದರಿಗೆ ಹೋಗುವಾಗ ಪಾಂಡುಕೇಶ್ವರ ಅಂತ ಇದೆ, ಅಲ್ಲಿದ್ದಿದ್ದು ಪಾಂಡುರಾಜ, ಅಲ್ಲಿ ಹುಟ್ಟಿದವರು ಇವರೆಲ್ಲ. ಅಲ್ಲೆಲ್ಲ ಕಾಡಲ್ಲಿ ಯಾರು ಇರ್ತಾರೆ? ಸಿಂಹದ ಜೊತೆ ಆಟ ಆಡೋರಂತೆ ಭೀಮಸೇನ ದೇವರು ಚಿಕ್ಕ ವಯಸ್ಸಿನಲ್ಲಿ. ಭೀಮಸೇನ ದೇವರು ಹೇಳಿದ್ರಂತೆ, ನಿಮಗಿಂತ ಆ ಸಿಂಹದ ಜೊತೆ ಆಟ ಆಡೋದೇ ಎಷ್ಟೋ ವಾಸಿ. ಒಂದು ಸ್ವಲ್ಪ ಹೊತ್ತಿಗೆ ನೀವು ಸುಸ್ತಾಗಿರ್ತೀರಾ, ಆ ಸಿಂಹ ಎಷ್ಟೊತ್ತು ನನ್ನ ಜೊತೆ ಆಟ ಆಡ್ತಾ ಇತ್ತು ಅಂತ ಹೇಳಿ. ದುರ್ಯೋಧನ ನೋಡ್ದ, ಈ ಭೀಮ ಏನಾದರೂ ಹೀಗೆ ಬೆಳೀತಾ ಇದ್ದರೆ ಇವತ್ತಲ್ಲ ನಾಳೆ ನಮ್ಮ ತಲೆ ಒಡೆಯೋದು ಗ್ಯಾರಂಟಿ, ನಮ್ಮ ರಾಜ್ಯ ಕಿತ್ಕೊಳ್ಳೋದು ಗ್ಯಾರಂಟಿ, ಏನಾದರೂ ಮಾಡಿ ಇವನನ್ನು ಸಂಹಾರ ಮಾಡಿಬಿಡಬೇಕು ಅಂತ ದುರ್ಯೋಧನಿಗೆ ಆವಾಗಲಿಂದ ಭೀಮಸೇನ ದೇವರ ಮೇಲೆ ದ್ವೇಷ. ಸಾಕ್ಷಾತ್ ಕಲಿ ದುರ್ಯೋಧನ, ಕಲಿಯುಗ ಅಲ್ವಾ, ಇವನೇ ದುರ್ಯೋಧನ ಕಲಿ. ಭೀಮಸೇನ ದೇವರು ಪ್ರಾಣದೇವರು. ಪ್ರಾಣದೇವರ ಸಹಾಯ ಇದ್ದವರಿಗೆ ಕಲಿ ಏನು ಮಾಡಲ್ಲ, ಪ್ರಾಣದೇವರನ್ನು ಬಿಟ್ಟವ್ರಿಗೆ ಕಲಿ ಬಿಡಲ್ಲ. ಇದು ನಿಯಮ. ದುರ್ಯೋಧನನ್ನು ಹಿಡಿದರೆ ಪ್ರಾಣದೇವರು ದೂರ ಹೊರಟೋಗ್ತಾರೆ, ಪ್ರಾಣದೇವರನ್ನು ಹಿಡಿದರೆ ಕಲಿ ದೂರ ಹೋಗ್ತಾನೆ. ಇವತ್ತು ಕಲಿಯುಗದಲ್ಲಿ ಕಲಿಯನ್ನು ತಪ್ಪಿಸ್ಕೋಬೇಕು ಅಂದರೆ ನಾವೆಲ್ಲ ಪ್ರಾಣದೇವರ ಹತ್ರ ಸೇಫಾಗಿರಬೇಕು. ಇವನು ನೋಡ್ದ, ಇವನು ಏನು ಮಾಡಬೇಕು ಈ ಭೀಮನ್ನು ಸಾಯಿಸೋದಕ್ಕೆ ಎಂದಾಗ, ಇವರು ಸ್ವಲ್ಪ ಜಾಸ್ತಿ ಆಹಾರ ಸ್ವೀಕಾರ ಮಾಡೋರು ಭೀಮಸೇನ ದೇವರು. ಅದೊಂದು ದೊಡ್ಡ ಸಾಧನೆ ಅದು. ಬಂಡಿ ಅನ್ನವ ನುಂಡಿತು ಕೂಸು, ಬಕನ ಪ್ರಾಣವ ತಿಂದಿತು ಕೂಸು ಅಂತಾರೆ ದಾಸರಾಯರು, ಪುರಂದರದಾಸರು. ತುಂಬ ಜನಕ್ಕೆ ಇದು ಹಾಸ್ಯ ಅನಿಸುತ್ತೆ. ಇದೇನಿದು ಜಾಸ್ತಿ ಅನ್ನ ತಿನ್ನೋದು ಏನು ದೊಡ್ಡ ವಿಷಯ? ನಿಮ್ಮ ಗುರುಗಳೇನು ಒಂದು ಬಂಡಿ ಅನ್ನ ತಿಂತರು ಅಂತ ಅದನ್ನೇ ಟಾಮ್ ಹೊಡಿತೀರ ನೀವು? ಜಾಸ್ತಿ ಅನ್ನ ತಿನ್ನೋದೇನು ದೊಡ್ಡ ವಿಷಯನ? ಹೊಟ್ಟೆ ಬಾಕ ತೋಳ ಅಂತಾರೆ. ಜಾಸ್ತಿ ಅನ್ನ ತಿನ್ನೋದು ದೊಡ್ಡ ವಿಷಯ ಅಲ್ಲ, ತಿಂದಿದ್ದನ್ನು ಜೀರ್ಣಿಸ್ಕೊಬೋದು ದೊಡ್ಡ ವಿಷಯ. ಇವತ್ತು ನೀವು ತಿನ್ಬೋದು, ಮಠಕ್ಕೆ ಬಂದರೆ ಫ್ರೀ ಊಟ ಹಾಕ್ತಾರಲ್ವ ಆರಾಧನೆಗಳಲ್ಲಿ, ಎಷ್ಟು ಕೇಳಿದ್ರೆ ಅಷ್ಟು ಹಾಕ್ತಾರಲ್ವ. ಹಾಕಿಸ್ಕೊಂಡು ತಿಂದುಬಿಡೋದು ಮುಖ್ಯ ಅಲ್ಲ, ತಿಂದಿದ್ದನ್ನೇ ಜೀರ್ಣಿಸ್ಕೊಳ್ಳೋದು ಮುಖ್ಯ. ನಮಗೊಂದು ಸ್ವಲ್ಪ ಜಾಸ್ತಿ ಆದರೆ ರಾತ್ರಿ ನಿದ್ದೆ ಬರೋಲ್ಲ, ವಾಂತಿ ಆಗೋ ತನಕ ನಿದ್ದೆ ಬರೋದಿಲ್ಲ. ನೋಡಿ ಬೇಕಾದ್ರೆ ಏನೋ ಆಸೆ ತಿಂದುಬಿಡ್ತೀವಿ, ಅದು ಉಚಿತವಾಗಿ ಬೇರೆ ಕೊಡ್ತಾ ಇರ್ತಾರೆ. ಒಂದೆರಡು ದೊನ್ನೆ ಜಾಸ್ತಿ ತೊಗೊಂಬಿಟ್ವಿ ಅಂತ ಇಟ್ಕೊಳ್ಳಿ, ಕಡಲೆ ಹಿಟ್ಟು ಗುರುವಾರ ಪ್ರಸಾದ ಕೊಡ್ತಾರೆ, ತುಂಬ ಆಸೆ, ಒಂದು 2 ದೊನ್ನೆ ಜಾಸ್ತಿ ತಿಂದುಬಿಟ್ವಿ, ಮುಗಿದೋಯ್ತು ಕಥೆ ಒಂದವತ್ತು. ತಿನ್ನೋದು ಮುಖ್ಯ ಅಲ್ಲ, ಭುಕ್ತಂಚ ಜೀರ್ಣಂ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ಭುಕ್ತಂಚ ಜೀರ್ಣಂಚ. ಒಂದು ಬಂಡಿ ಅನ್ನವನ್ನು ತಿಂದು ಅದರ ನೆಕ್ಸ್ಟ್ ಮೊಮೆಂಟಲ್ಲಿ ಭೀಮಸೇನ ದೇವರು ಮಾಡಿದ್ದು ಏನು ಗೊತ್ತಾ? ನಾವೆಲ್ಲ ಊಟ ಜಾಸ್ತಿ ಮಾಡಿದ್ರೆ ಏನು ಮಾಡ್ತೀವಿ? ಸದ್ಯ ಕೈ ತೊಳ್ಕೊಳ್ಳೋ ಅಷ್ಟೊತ್ತು ಎದ್ದಿದ್ರೆ ಎಷ್ಟೋ ಪುಣ್ಯ, ನಿದ್ದೆ ಬರದೇ ಇದ್ದರೆ. ತುಂಬ ಊಟ ಜಾಸ್ತಿ ಆಯಿತು ಅಂದರೆ ಮುಂದಿನ ಕಾರ್ಯಕ್ರಮ ಏನು ಅಂತ ಯಾರನ್ನೂ ಕೇಳಬೇಕಾದ ಅಗತ್ಯ ಇಲ್ಲ, ಎಲ್ಲರಿಗೂ ಅನುಭವಕ್ಕೆ ಬಂದಿರೋದು ನಿದ್ದೆ. ಭೀಮಸೇನ ದೇವರು ಒಂದು ಬಂಡಿ ಅನ್ನವನ್ನು ತಿಂದ ಮೇಲೆ ಮಾಡಿದ ಕೆಲಸ ಬಕಾಸುರನ್ನು ಸಂಹಾರ ಮಾಡಿದ್ದು, ಮಲಗಿದ್ದಲ್ಲ. ಲೆಕ್ಕ ಹಾಕ್ಕೊಳ್ಳಿ ಅವರು. ನಾವು ಹೊಟ್ಟೆ ಭಾರ ಆದರೆ ಏನು ಹೇಳಕ್ಕೆ ಆಗೋದಿಲ್ಲ ಮೊದಲು. ಭೀಮಸೇನ ದೇವರು ಅಷ್ಟು ಊಟ ಮಾಡಿ ಆ ಭಯಂಕರ ರಾಕ್ಷಸನನ್ನು ಸಂಹಾರ ಮಾಡಿದ್ದಾರೆ. ಅದು ಮರಗಳನ್ನು ಕಿತ್ತಿ, ಬಂಡೆಗಳನ್ನು ಕಿತ್ತಿ. ಅವರ ಗುರುಗಳಿಗೆ ಆಶ್ಚರ್ಯ, ಇಷ್ಟೊಂದು ಎಲ್ಲಿಂದ ತಿಂತೀರಾ, ಏನಾಗುತ್ತೆ ನಿಮಗೆ ಎಂದಾಗ ಅವ್ರು ಹೇಳುತ್ತಾರೆ, ವೃಕೋದರ. ಭೀಮಸೇನ ದೇವರಿಗೆ ವೃಕೋದರ ಅಂತ ಹೆಸರು. ವೃಕ ಅಂತ ಒಂದು ಅಗ್ನಿಯದು, ಅವರ ದೇಹದಲ್ಲಿ ಇರ್ತಕ್ಕಂಥ ಒಂದು ಅಗ್ನಿಯದು. ಉದರ ಅಂದರೆ ಹೊಟ್ಟೆ, ವೃಕ ಅನ್ನತಕ್ಕಂಥ ಒಂದು ಅಗ್ನಿ. ಆ ವೃಕ ಅನ್ನತಕ್ಕಂಥ ಅಗ್ನಿಯನ್ನು ಒಳಗಡೆ ಇಟ್ಕೊಂಡಿರ್ತಕ್ಕಂಥವರಾದ್ದರಿಂದ ಅವರಿಗೆ ವೃಕೋದರ ಅಂತ ಕರೀತಾರೆ. ಆ ಅಗ್ನಿ ಎಂಥದ್ದು? ಇಡೀ ಜಗತ್ತನ್ನು ಸುಡೋ ಶಕ್ತಿ ಇರ್ತಕ್ಕಂಥದ್ದು ಅದು. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಜ್ವಲ್ಯಮಾನಂ ಮಮ ಜಾತ ವೇದಸಂ. ಏನು ಹಾಕಿದ್ರು ಸುಡ್ತಾ ಇರುತ್ತೆ ನೋಡ್ರಿ, ಬೆಂಕಿ, ಕಸದ ರಾಶಿ.
ಕಸದ ರಾಶಿಗೆ ಬೆಂಕಿ ಹಾಕಿರ್ತಾರೆ, ನೀವು ಎಷ್ಟು ಕಸ ಹಾಕಿ ಅದು ಸುಡ್ತಾ ಇರುತ್ತೆ. ಹಾಗೆ ಭೀಮಸೇನ ದೇವರ ಉದರದಲ್ಲಿ ವೃಕ ಅನ್ನತಕ್ಕಂಥ ಒಂದು ಅಗ್ನಿ, ಇವರು ಏನು ಸ್ವೀಕಾರ ಮಾಡಿದ್ರು ಅದು ಭಗವಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ, ಎಲ್ಲ ಅದು ಅಗ್ನಿ ಸುಡ್ತಾ ಇತ್ತಂತೆ. ಅವರು ಹಾಗೇ ಇರೋರು ಭೀಮಸೇನ ದೇವರು. ಈ ದುರ್ಯೋಧನ ನೋಡ್ದ, ಇವರಿಗೆ ವಿಷ ಕೊಟ್ಕೋಣ ಅಂತ ಹೇಳಿ ಆ ಲಾಡು, ವಿಷದ ಲಡ್ಡುಗೆ ಮೆದ್ದಿತು ಕೂಸು, ಆ ಸ್ಪೆಷಲ್ಲು ವಿಷ ತರಿಸಿ ಅದನ್ನು ಲಡ್ಡುಗೆಯಲ್ಲಿ ಬೆರೆಸಿ ಕೊಟ್ಟುಬಿಟ್ಟ ಭೀಮಸೇನ ದೇವರು. ಅನಾಯಾಸವಾಗಿ ತಿಂದರು ಭೀಮಸೇನ ದೇವರು. ಸತ್ತೋಗ್ತಾನೆ ಅಂತಲೇ ತಿಳ್ಕೊಂಡಿದ್ದ ದುರ್ಯೋಧನ, ಆರಾಮಾಗಿದ್ರು. ಭುಕ್ತಂಚ ಜೀರ್ಣಂ ಪರಿಪಂತಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಕಾಲಕೂಟವನ್ನು ಪಾನ ಮಾಡಿದವರು ವಾಯುದೇವರು. ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಕಾಲಕೂಟವನ್ನು ಮೊದಲು ಪಾನ ಮಾಡಿದವರು ವಾಯುದೇವರು, ತದನಂತರದಲ್ಲಿ ಪಾನ ಮಾಡಿದವರು ರುದ್ರದೇವರು. ವಾಯುರಸ್ಮಾ ಉಪಾಮಂತತ್ವಿನಿಷ್ಟಿಸ್ಮಾ ಪುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬಸ್ಸಹ ಅಂತ ವೇದ ಹೇಳ್ತಾ ಇದೆ, ಕೇಶಿ ಸೂಕ್ತ ಅಂತ. ಆ ಇಡೀ ವಿಷವನ್ನು ಕುಡಿದವರಿಗೆ ಈ ಲಡ್ಡಿಗೆ ತಿನ್ನೋದೇನು ದೊಡ್ಡ ವಿಷಯ. ಅನಾಯಾಸವಾಗಿದ್ದರು ಅವರು. ಹಾವುಗಳನ್ನು ತಂದು ಕಚ್ಚಿಸ್ದ, ಅದು ಭಯಂಕರ ಹಾವುಗಳು. ಆ ಹಾವುಗಳು ಹಲ್ಲು ಮುರ್ಕೊಂಡ್ವೇ ಹೊರತು ಈ ಪಿಲ್ಲರ್ ಗಿಲ್ಲರ್ ಇರುತ್ತರಲ್ಲಿ ಇದನ್ನೇನಾದರೂ ಕಚ್ಚಿದ್ರೆ ಹೊಡೆದ್ರೆ ಏನಾಗುತ್ತೆ, ಅದಕ್ಕೆ ನಮ್ಮ ಹಲ್ಲು ಮುರಿದೋಗುತ್ತೆ. ಹಾಗೆ ಒಂದೊಂದು ಬಂಡೆ ಇಟ್ಟಂಗೆ ಅವರು ಆಕಣಾಶ್ಮಸಮ ಅಂತ ವಾಯುದೇವರಿಗೆ ಹೆಸರು. ಆ ಹಲ್ಲು ಮುರ್ಕೋತು. ಅರಗಿನ ಮನೆಯಲ್ಲಿ ಹಾಕಿಸ್ದ, ಸುಟ್ಟುಬಿಟ್ಟ. ಭೀಮಸೇನ ದೇವರೇ ಸುಟ್ಟಿದ್ದು, ತಾವೇ ಆ ಅರಗಿನ ಮನೆಗೆ ಬೆಂಕಿ ಹಚ್ಚಿ ತಮ್ಮ ತಾಯಿಯನ್ನು, ತಮ್ಮ ಅಣ್ಣ ತಮ್ಮಂದಿರನ್ನು ಅನಾಯಾಸವಾಗಿ ಕರ್ಕೊಂಬಂದಿರತಕ್ಕಂತಹ ಮಹಾನುಭಾವರು. ಇನ್ನು ಕೃಷ್ಣನ ಮೇಲೆ ಅಪಾರ ಪ್ರೀತಿ ಭೀಮಸೇನ ದೇವರಿಗೆ. ಮೂರೂ ಅವತಾರದ ಸದಾ ಮೂಲ ರೂಪದಲ್ಲಿ ಲಕ್ಷ್ಮೀದೇವಿಯನ್ನು ಹೆಂಗೆ ತೊಡೆ ಮೇಲೆ ಕೂಡಿಸ್ಕೊಂಡಿಯಾನೋ ಭಗವಂತ, ಇನ್ನೊಂದು ತೊಡೆ ಮೇಲೆ ವಾಯುದೇವರನ್ನು ಕೂಡಿಸ್ಕೊಂಡಿದ್ದಾನೆ. ಅದಕ್ಕೆ ಈರಾಂಕ ಅಂತ ಕರೀತಾರೆ ಅವರಿಗೆ. ಒಂದು ತೊಡೆ ಮೇಲೆ ನಮ್ಮ ಸ್ವಾಮಿಯ ತೊಡೆ ಮೇಲೆ ಮುಖ್ಯಪ್ರಾಣದೇವರು ಕೂತಿದ್ದಾರೆ, ಒಂದು ತೊಡೆ ಮೇಲೆ ಲಕ್ಷ್ಮೀದೇವಿ ಕೂತಿದ್ದಾಳೆ, ಎಡ ತೊಡೆ ಮೇಲೆ ಲಕ್ಷ್ಮೀ ಕೂತಿದ್ದಾಳೆ, ಬಲ ತೊಡೆ ಮೇಲೆ ವಾಯುದೇವರು ಕೂತಿದ್ದಾರೆ. ಇಷ್ಟು ಪ್ರೀತಿ ಮುಖ್ಯಪ್ರಾಣದೇವರ ಮೇಲೆ ಭಗವಂತನಿಗೆ. ಅಂತಹ ಕೃಷ್ಣನ ಸೇವೆಯನ್ನು ಮಾಡತಕ್ಕಂಥವರಾಗಿ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ಶುದ್ಧ ಬುದ್ಧಿ, ಶುದ್ಧವಾದ ಬುದ್ಧಿ ಉಳ್ಳವರು ಭೀಮಸೇನ ದೇವರು. ಏನೋ ಹೊರಟ ಅಂತ ತಿಳ್ಕೊಂಬಿಡ್ಬೇಡ್ರಿ, ಅವ್ರಿಗೆ ಜ್ಞಾನ ಇರಲಿಲ್ಲ ಅಂತ ತಿಳ್ಕೊಂಬಿಡ್ಬೇಡ್ರಿ. ಮಹಾಜ್ಞಾನಿಗಳು ಭೀಮಸೇನ ದೇವರು. ಅವ್ರ ಹೆಸರೇ ಹೇಳುತ್ತಾ ಇದೆ ಜ್ಞಾನಿಗಳು ಅಂತ. ಶುದ್ಧ ಬುದ್ಧಿ, ಎಲ್ಲವನ್ನೂ ಕೃಷ್ಣಾರ್ಪಣ 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 ಅಂತ ಹೇಳೋರು. ಯಾರ ದೈತ್ಯರನ್ನು ಸಂಹಾರ ಮಾಡಲಿ ಶ್ರೀಕೃಷ್ಣಾರ್ಪಣ ವಸ್ತು. ಎಷ್ಟು ಎಂತೆಂಥವರು ಒಂದು ನಿಷ್ಠೆ ಕೊಡ್ತಾರೆ ಇವರು. ಆ ದುಶ್ಯಾಸನ ಈಗಾಗಲೇ ಬಕಾಸುರನ ಸಂಹಾರ ಮಾಡಿದ ಕಥೆ ಹೇಳಿದರು. ಹಿಡಿಂಬ ಅಂತ ಒಂದು ದೊಡ್ಡ ದೈತ್ಯ, ಹಿಡಿಂಬನನ್ನು ಸಂಹಾರ ಮಾಡಿದ್ರು, ಕೃಷ್ಣಾರ್ಪಣ ಅಂದರು. ಬಕಾಸುರನನ್ನು ಸಂಹಾರ ಮಾಡಿದ್ರು, ಕೃಷ್ಣಾರ್ಪಣ ವಸ್ತು ಅಂದರು. ದುಶ್ಯಾಸನ ದ್ರೌಪದಾದೇವಿಯ ಜಡೆಯನ್ನು ಹಿಡಿದು ತುಂಬಿದ ಸಭೆಯಲ್ಲಿ ಎಳೆದ ಅವನು. ಮುಂದೆ ನಿನ್ನ ಇದೇ ಥರ ಸಂಹಾರ ಮಾಡ್ತೀನಿ, ನಾನು ನಿನ್ನ ರಕ್ತ ಬಗೆತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ಮಹಾಭಾರತ ಯುದ್ಧದಲ್ಲಿ ಮಾಡಿದ್ರು, ಕೃಷ್ಣಾರ್ಪಣ ಅಂದರು. ಜರಾಸಂಧ ಆ ಕಾಲಕ್ಕೆ ಎಲ್ಲ ದೈತ್ಯರಿಗೆ ದೊಡ್ಡ ಗುರು ಅವನು ಜರಾಸಂಧ. ಅಂತಹ ಜರಾಸಂಧನನ್ನು ನಿರ್ಮೃದ್ನತ್ನಯತ್ನನ್ ವಿಜರವರ ಜರಾಸಂಧ ಕಾಯಸ್ತಿ ಸಂಧೀನ್ ಯುದ್ಧೇ ತ್ವಂ ಸದ್ವರೇವಾ ಪಶುಮಿವ ದಮಯನ್ ವಿಷ್ಣು ಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಕಭುಜಂ ಕಲ್ಪಯಾಮಾಸಿತಾಸೋ ತಾವತ್ಯಾ ಯೋಜಿತೃತ್ಯ ಕಿಮು ವದ ಭಗವನ್ ರಾಜಸೂಯಶ್ವಮೇಧೇ. ರಾಜಸೂಯೆಯ ಅಶ್ವಮೇಧ ಯಾಗ ಮಾಡಿದ್ನಲ್ಲ ಧರ್ಮರಾಜ, ಆ ಯಜ್ಞದಿಂದ ಕೃಷ್ಣ ಎಷ್ಟು ಪ್ರೀತನಾದನೋ
ಅದಕ್ಕಿಂತ ಅನೇಕ ಪಟ್ಟು ಪ್ರೀತರಾಗ್ಬಿಟ್ಟಂತೆ ಆ ಜರಾಸಂಧನನ್ನು ಸೀಳಿದಾಗ ಭೀಮಸೇನ ದೇವರು ಕೇಳ್ತಾರೆ ವಾಯುಸ್ತುತಿಕಾರರು, ಕಿಮು ವದ ಭಗವನ್ ರಾಜಸೂಯಾಶ್ವಮೇಲೆ, ಹೇಳು ಕೃಷ್ಣ, ನೀನು ಯಾವುದರಿಂದ ಪ್ರೀತಿನಾಗಿದ್ದು? ಜರಾಸಂಧನನ್ನು ಸೀಳಿ ಅವನನ್ನು ಸಂಹಾರ ಮಾಡಿದ ಭೀಮಸೇನ ದೇವರ ಕಾರ್ಯದಿಂದಲೋ ಅಥವಾ ಅವರ ಅಣ್ಣ ಮಾಡಿರ್ತಕ್ಕಂಥ ಹೋಮದಿಂದಲೋ ಅಂತ ಕೇಳುತ್ತಾರೆ ಪಂಡಿತಾಚಾರ್ಯ. ದುಷ್ಟರನ್ನು ದಮನ ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿಯಂತೆ ತಾನೇ ಸ್ವತಃ ಆ ಫಲವನ್ನು ಸ್ವೀಕಾರ ಮಾಡೋದಕ್ಕೆ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದಾಗ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ಮಾಡ್ತಕ್ಕಂಥವರಾಗಿ, ಆಮೇಲೆ ಯಾರ್ಯಾರು ದೊಡ್ಡ ದೊಡ್ಡ ದೈತ್ಯರು ಅಂತ ಇದ್ದರು, ಕೀಚಕ ದ್ರೌಪದಾದೇವಿಯನ್ನು ಅಪೇಕ್ಷೆ ಪಟ್ಟಿರ್ತಕ್ಕಂತಹ ಮಹಾನೀಚ ಅವನು, ಆ ಕೀಚಕನನ್ನು ಹೆಣ್ಣು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಒಬ್ಬೊಬ್ಬರನ್ನು ಕೊಂದಿದ್ದು ನೋಡ್ರಿ, ಒಂದೊಂದು ಥರ ಕೊಂದಾಕಿದ್ದಾರೆ. ಬಕಾಸುರನ್ನು ಸಂಹಾರ ಮಾಡಿದ ರೀತಿ ಬೇರೆ, ಹಿಡಿಂಬನನ್ನು ಸಂಹಾರ ಮಾಡಿದ ರೀತಿ ಬೇರೆ, ದುರ್ಯೋಧನನನ್ನು ಸಂಹಾರ ಮಾಡಿದ ರೀತಿ ಬೇರೆ, ದುಶ್ಯಾಸನನ್ನು ಸಂಹಾರ ಮಾಡಿದ ರೀತಿ ಬೇರೆ. ಕೀಚಕನ್ನಂತೂ ಒಂದು ದೊಡ್ಡ ಮಾಂಸದ ಮುದ್ದೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಭೀಮಸೇನ ದೇವರು. ತಲೆ ಮೇಲೆ ಒಂದು ಹೊಡೆದರಂತೆ, ತಲೆ ಹೊಟ್ಟೆ ಒಳಗೆ ಹೋಗ್ತೈತೆ ಅವನಿಗೆ, ಕೈಕಾಲುಗಳನ್ನು ಹೊಟ್ಟೆ ಒಳಗೆ ತುರುಕಿಬಿಟ್ರು, ತಲೆಯೂ ಹೊಟ್ಟೆ ಒಳಗೆ, ಕೈಕಾಲು ಹೊಟ್ಟೆ ಒಳಗೆ ತುರುಕಿ ಒಂದು ದೊಡ್ಡ ಮಾಂಸದ ಚೆಂಡು, ಭಾರೀ ಆಸಾಮಿ ಅವನು ಕೀಚಕ, ಎಲ್ಲ ಅವನ ಅವಯವನೇ ಕಾಣಬಾರದು ಹಂಗೆ ತುರುಕುಬಿಟ್ಟು ಒಂದು ದೊಡ್ಡ ಮಾಂಸದ ಪಿಂಡವನ್ನು ಮಾಡಿ ಆ ಮೂಲೆಯಲ್ಲಿ ಇಟ್ಟುಬಿಟ್ಟು ಹೋಗಿದ್ರು. ಅದು ನರ್ತನ ಶಾಲಾದಲ್ಲಿ. ಅದು ಆ ಕೀಚಕನ ತಮ್ಮಂದಿರು 105 ಜನ ಉಪಕೀಚಕರು ಅಂತ ಅವ್ರು ಹುಡುಕೊಂಡ್ಬಂದರು. ಅವರು ಎಲ್ಲಿ ನಮ್ಮ ಅಣ್ಣ ಅಂತ ಹುಡುಕ್ತಾರೆ, ಕೀಚಕ ಸಿಗಲೇ ಇಲ್ಲ. ಅಲ್ಲಿ ನೋಡಿದ್ರೆ ಇಷ್ಟು ದಪ್ಪ ಮಾಂಸದ ಮುದ್ದೆ ಇದೆ. ಆವಾಗ ಅವ್ರು ಅಂದ್ಕೊಂಡ್ರಂತೆ, ಯಾರು ಹಿಂಗೆ ಹೊಡೆದಿರೋದು ಅಂತ. ಏನು ವೈಭವ ಭೀಮಸೇನ ದೇವರು, ಎಷ್ಟು ಶಕ್ತಿ ಲೆಕ್ಕ ಹಾಕೊಂಡ್ರೆ ಅವರು. ಕುಂತಿ ಜಠರಾಂಬೋ ನಿಧಿ ಚಂದ್ರಮನೆ ರಾಜಾಗ್ರೇಸರನೇ ನಿಂತು ದುಷ್ಟ ದುರ್ಯೋಧನಾದಿಗಳನ್ನು ಸಂಹರಿಸಿದೆ ನೀನು, ಭ್ರಾಂತಮನು ಜರಿವರೇನು ಬಲ್ಲರಯ್ಯ, ಕರುಣದಿ ಪಿಡಿಕಯ್ಯ, ಭಾರತೀಶ ಮದ್ಭಾರ ನಿನ್ನದಯ್ಯ. ಕುಂತಿ ಜಠರಾಂಬೋ ನಿಧಿ ಚಂದ್ರಮನೆ ರಾಜಾಗ್ರೇಸರನೇ ನಿಂತು ದುಷ್ಟ ದುರ್ಯೋಧನಾದಿಗಳನ್ನು ಸಂಹರಿಸಿದೆ ನೀನು. ದಾಸರಾಯರು ವರ್ಣನೆ ಮಾಡುತ್ತಾರೆ, ನಿನ್ನ ಅನುಗ್ರಹ ಇರಲಿ ಭೀಮಸೇನ ದೇವರೇ ಅಂತಾರವರು. ಕಂತು ಜನಕನಿಚ್ಛಾನುಸಾರವಾಗಿ, ಕಂತು ಜನಕ ನಮ್ಮ ಸ್ವಾಮಿಯ ಇಚ್ಛೆಗೆ ಅನುಸಾರವಾಗಿ ಭೂಮಿಯಲ್ಲಿ ಅವತಾರ ಮಾಡಿ ನಿಂತು ದುಷ್ಟ ದುರ್ಯೋಧನಾದಿಗಳನ್ನು. ಇವರಿಗೆಲ್ಲ ಏನು ಗೊತ್ತು ಸ್ವಾಮಿ ನಿಮ್ಮ ಮಹಿಮೆ? ಭ್ರಾಂತಮನು ಜರಿವರೇನು ಬಲ್ಲರಯ್ಯ, ಕರುಣದಿ ಪಿಡಿಕಯ್ಯ, ಭಾರತೀಶ ಮದ್ಭಾರ ನಿನ್ನದಯ್ಯ. ಭಾರತೀ ಪತಿಗಳು ಅಂತಲೇ ಹೆಸರು ವಾಯುದೇವರಿಗೆ. ನಮ್ಮ ರಕ್ಷಣೆ ಅವ್ರ ಕೈಲಿರಬೇಕ್ರಿ, ಪ್ರಾಣದೇವರ ಕೈಯಲ್ಲಿ. ಎಲ್ಲವನ್ನ ವರ್ಣನೆ ಮಾಡಿ, ಯಾರು ಮಣಿಮಂತ ಅಂತ ಅವನು ಆ ಸೌಗಂಧಿಕಾ ಪುಷ್ಪವನ್ನು ತರಕ್ಕೆ ಹೋದಾಗ ಅವನು ಸಂಹಾರ ಮಾಡಿ, ಯಾರ್ಯಾರು ಆ ಕಾಲಕ್ಕೆ ದೊಡ್ಡ ದೊಡ್ಡ ದೈತ್ಯರಿದ್ದಾರೆ ಎಲ್ಲರನ್ನೂ ಸಂಹಾರ ಮಾಡಿದ್ದಾರೆ ನೋಡಿ ಭೀಮಸೇನ ದೇವರು. ಇನ್ನೆಷ್ಟು ಶಕ್ತಿ ಇತ್ತು. ಭೀಮಸೇನ ದೇವರಿಂದ ಏಟು ತಿಂದಿರ್ತಕ್ಕಂಥವರು ಅದೇ ಭಗವಂತನ ಹತ್ರ ಬಂದಾಗ ತುಂಬ ಭಕ್ತಿ ಭೀಮಸೇನ ದೇವರು. ದೈತ್ಯರ ಮುಂದೆ ನಿಂತಾಗ ಎದೆ ಎತ್ತಿ ಸೆಟೆದು ನಿಲ್ತಕ್ಕಂತಹ ದೈತ್ಯರನ್ನು ಭೀಮಸೇನ ದೇವರು, ಅದೇ ಕೃಷ್ಣ ಬಂದುಬಿಟ್ಟ ಅಂದರೆ ಬಗ್ಗಿಬಿಡೋರಂತೆ. ಹನುಮಂತ ದೇವರು ಅಷ್ಟು ಭಕ್ತಿ. ಭಕ್ತಿ ಬರಾಬಿನೊನ್ನಹ ಅಂತಾರೆ ಅವರು. ನಾವು ತಲೆ ಬಗ್ಗಿಸಿ ಹೆಂಗೆ ರಾಯರಿಗೆ ನಮಸ್ಕಾರ ಮಾಡ್ತೀವೋ, ದೊಡ್ಡವರಿಗೆ ಹೆಂಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತೀವೋ, ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡೋದು. ಕೃಷ್ಣಾಂಗ್ರಿ ಪಂಕೇರುಹ ಭೃಂಗರಾಜ, ಕೃಷ್ಣಾಮುಖಾಂಬೋರುಹ ಹಂಸರಾಜ, ಪ್ರಜಾ ಸರೋಜಾ ಬಲಿರಶ್ಮಿರಾಜ, ಸಸೋದರೋ ರಾಜತ ವೀರರಾಜ. ಸಾಕ್, ನಾವಿನ್ನು ಹೊರಡೋಣ ಅಂತ ಹೇಳಿ ಭೀಮಸೇನ ದೇವರು ತಮ್ಮ ರೂಪವನ್ನು ಪರಿಸಮಾಪ್ತಿ ಮಾಡತಕ್ಕಂಥವರಾಗಿ ತಮ್ಮ ಅಣ್ಣ ತಮ್ಮಂದರ ಜೊತೆಯಲ್ಲಿ ಮೂಲ ರೂಪಕ್ಕೆ ಹೊರಟು ಬಿಟ್ಟರು. ಎಲ್ಲ ಕಾರ್ಯವನ್ನು ಮಾಡಿದರು. ಅವರು ಬಂದದ್ದೇ
ದೈತ್ಯರನ್ನು ಸಂಹಾರ ಮಾಡೋಕ್ಕೆ ಎರಡನೇ ಅವತಾರ. ಯಾರ್ಯಾರು ಭೀಮಸೇನ ದೇವರ ಹತ್ರ ಏಟು ತಿಂದಿದ್ರು ದೈತ್ಯರುಗಳು, ಇವರೆಲ್ಲ ಪಾತಾಳ ಲೋಕಕ್ಕೆ ಹೋಗಿ ಒಂದು ಮೀಟಿಂಗ್ ಮಾಡಿದ್ರಂತೆ. ಇವರೆಲ್ಲ ಏನು ಮಾಡೋದು ಈಗ? ಭೀಮಸೇನ ದೇವರು ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟಿದ್ದಾರೆ, ನಮಗೆ ಏನು ಮಾಡಿ, ಏನಾದರೂ ಮಾಡಿ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅವರು ಆಲೋಚನೆ ಮಾಡಿ, ಏತತ್ ಪ್ರತೀಪಂ ಕಿಲ ಕೃತ್ತೋ ಕಾಮ ನಷ್ಟೌಜಸ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯ ಕಲೆ ಕಲಾವ ಅಕಲಯಂತ ತೇಲಂ. ತ್ರೇತಾಯುಗದಲ್ಲಿ ಹನುಮಂತ ದೇವರ ಅವತಾರ, ದ್ವಾಪರ ಯುಗದಲ್ಲಿ ಭೀಮಸೇನ ದೇವರ ಅವತಾರ. ಈಗೇನು ಮಾಡಬೇಕು ಅಂದಾಗ ಈ ಕಲಿಯುಗದಲ್ಲಿ ಮತ್ತೆ ಇವರೆಲ್ಲ ದೈತ್ಯರು ಹುಟ್ಟಿದ್ರಂತೆ. ಈ ಸಲ ಏನು ಮಾಡೋಣ ಗೊತ್ತಾ, ನಾವು ಈ ಭೀಮಸೇನ ದೇವರ ಮೇಲೆ, ಭೀಮನ ಮೇಲೆ ಏನಾದರೂ ಸೇಡು ತೀರಿಸ್ಕೋಬೇಕು. ನಾವು ಈಗಲೂ ನೋವ್ತಾ ಇದೆ, ಅವ್ರು ಹೊಡೆದರಿದ್ದರೆ, ಅವ್ರು ಹೊಡೆದಿದ್ದು ಜ್ಞಾಪಿಸ್ಕೊಂಡ್ರೆ ಈಗಲೂ ನೋವ್ತಾ ಇದೆ, ನಮಗೆ ಹಂಗೆ ಹೊಡೆದಿದ್ದಾರೆ. ನಷ್ಟೌಚ ಸಹ, ಶಕ್ತಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಏನು ಮಾಡಬೇಕು ಇವಾಗ? ಮತ್ತೊಮ್ಮೆ ಭೀಮಸೇನ ದೇವರ ಮುಂದೆ ನಿಂತ್ಕೋಬೇಕಾಗಲ್ಲ, ಹೋಗಿ ಈಗ ಬದುಕಿ ಬಂದಿರೋದೇ ಸಾಕಾಗಿದೆ ಸದ್ಯ. ಏನು ಮಾಡಬೇಕು ಅಂತ ಅವರೆಲ್ಲ ಆಲೋಚನೆ ಮಾಡಿ, ಒಬ್ಬ ಮನುಷ್ಯನಿಗೆ ಎರಡು ಥರ ತೊಂದರೆ ಕೊಡ್ಬೋದು ನೋಡಿ. ಹೆಂಗೆ? ಫಿಸಿಕಲ್ಲಾಗಿ ಅಟ್ಯಾಕ್ ಮಾಡಿ ಅವನನ್ನು ಕೈಕಾಲು ಮುರಿಯೋದು ಒಂದು, ಅಥವಾ ಪ್ರಾಣ ತೆಗೆಯೋದು ಒಂದು, ಇದಾಗಲ್ಲ ಅಂತ ಇಟ್ಕೊಳ್ಳಿ. ಇನ್ನೊಂದು ಥರ ಇದೆ, ಅವನಿಗೆ ಮಾನಸಿಕವಾಗಿ ವೇದನೆಯನ್ನು ಕೊಟ್ಬಿಡೋದು ಎರಡನೇ ಥರ ಇದೆ. ಅವನು ಮುಟ್ಟೋದೇ ಬೇಡ, ಅವ್ರ ಹತ್ರ ಹೋಗೋದೇ ಬೇಡ, ಅವ್ರಿಗೆ ಇವತ್ತು ತೊಂದರೆ ಕೊಡಬೇಕಲ್ವಾ? ಏನು ಮಾಡೋದು ಅಂದರೆ ಅವರ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ರು ಸಾಕು. ಇದೊಂಥರ ಇದೆ. ಅವ್ರು ಸ್ವಲ್ಪ ಹುಷಾರಾಗಿರಿ ನೀವು, ಅವ್ರ ಬಗ್ಗೆ ಅವರಷ್ಟು ಒಳ್ಳೆಯವರಲ್ಲ ಅಂತ ಹೇಳಿಬಿಟ್ರೆ ಸಾಕು 4 ಜನದ ಮುಂದೆ. ಇವನು ಪಾಪ ಒಳ್ಳೆ ಚೆನ್ನಾಗೇ ಇರ್ತಾನೆ, ಯೋಗ್ಯನಾಗಿರ್ತಾನೆ, ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತನೋ ಏನೋ ಒಂದು ಅಪಪ್ರಚಾರ ಮಾಡಿಬಿಡೋದು. ಅವ್ರ ಹತ್ರ ಹೋಗೋದೇ ಬೇಡ, ದೂರದಲ್ಲೇ ಮಾಡಿಬಿಡೋದು ಅದನ್ನು. ಅವನಿಗದು ಗೊತ್ತಾಗಿ ಕೊರಗಿ ಸಾಯ್ತಾ ಇರ್ತಾನೆ. ಇದೊಂಥರ. ಇವರೇನು ಮಾಡಿಬಿಟ್ರು ಈ ಕಲಿಯುಗದಲ್ಲಿ ದೈತ್ಯರು ಅಂದರೆ, ಭೀಮಸೇನ ದೇವ್ರ ಹತ್ರ ಹೋದರೆ ಇನ್ನು ಬದುಕು ಬರೋದು ಭಾಳ ಕಷ್ಟ. ಅದಕ್ಕೆ ಅವರಿಗೆ ತೊಂದರೆ ಕೊಡಬೇಕು ಅಂದರೆ ಮಾನಸಿಕ ತೊಂದರೆ ಕೊಟ್ಬೋಣ ಅಂತ ಹೇಳಿ, ಭೀಮಸೇನ ದೇವರಿಗೆ ಮಾನಸಿಕವಾಗಿ ತೊಂದರೆ ಆಗೋದು ಯಾವಾಗ? ದ್ರೌಪದಾದೇವಿಯ ಕೇಶಪಾಶವನ್ನು ಎಳೆದಿದ್ರು, ಅವರ ಉಟ್ಟ ವಸ್ತ್ರವನ್ನು ಎಳೆದಿದ್ರು ಅಲ್ವಾ? ಅದೇ ದ್ರೌಪದಿಯ ಇನ್ನೊಂದು ರೂಪ ಅಂದರೆ ವಿದ್ಯೆಗಳು. ಎಲ್ಲ ವಿದ್ಯೆಗೆ ಅಭಿಮಾನಿ ದೇವತೆ ಅವಳು ಸರಸ್ವತಿ ದೇವಿ, ಭಾರತೀ ದೇವಿ. ಆ ವಿದ್ಯೆಗೆ ಅವಮಾನ ಮಾಡಿಬಿಟ್ಟೆ, ಭಾರತಿಗೆ ಅವಮಾನ ಮಾಡಿದಂಗೆ. ನಿಮಗೆ ತುಂಬ ಬೇಕಾಗಿರೋ ಒಂದು ವಸ್ತು ಬಿಸಾಕಿದ್ರೆ ನಿಮಗೆ ತೊಂದರೆ ಕೊಟ್ಟಂಗೆ ಅಲ್ವಾ ಲೋಕದಲ್ಲಿ? ನಿಮಗೆ ಬೇಕಾಗಿರೋ ಒಂದು ಅಪರೂಪದ ವಸ್ತುವನ್ನು ಕಳ್ಳತನ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತಲ್ವ? ಅಥವಾ ನಿಮಗೆ ಬೇಕಾಗಿರೋ ವಸ್ತುವನ್ನು ಕೈಲಿ ತುಳಿದ್ರೆ ಅಥವಾ ಉಗಿದ್ರೆ ಹಾಳು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ? ಹಾಗೆ ತನ್ನಿಂದ ಅಭಿಮನ್ಯವಾದ ವಿದ್ಯೆ ಅದು. ವೇದ, ಪುರಾಣ, ಶಾಸ್ತ್ರ, ಸೂತ್ರ, ಇತಿಹಾಸ, ಇದಕ್ಕೆಲ್ಲ ಅಪಾರ್ಥ ಮಾಡ್ಬೋಣ ಅಂತ ಚಿಂತನೆ ಮಾಡಿದ್ರು. ಈ ಸಲ ಅವರು ಏನೇನು ವೇದಗಳು ಭಗವಂತನ ಸರ್ವೋತ್ತಮತ್ವ ಹೇಳ್ತಾ ಇದೆ ಅದನ್ನೆಲ್ಲ ಬೇರೆ ಅರ್ಥ ಮಾಡಿಬಿಡೋದು. ಸೂತ್ರಗಳೆಲ್ಲ ಜೀವಬ್ರಹ್ಮರ ಭೇದವನ್ನು ಹೇಳ್ತಾ ಇದೆ, ಅದಕ್ಕೆ ಬೇರೆ ಅರ್ಥ ಮಾಡಿಬಿಡೋದು. ಉಪನಿಷತ್ತುಗಳು ಭಗವಂತನ ಸುಂದರವಾದ ಗುಣಗಳನ್ನು ಹೇಳುತ್ತಾ ಇದೆ, ಅದನ್ನು ಬೇರೆ ಅರ್ಥ ಮಾಡಿಬಿಡೋದು. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೇಹನಾನಾಸ್ತಿ ಕಿಂಚನ, ಸರ್ವಂ ಖಲ್ವಿದಂ ಬ್ರಹ್ಮ, ಏಕಮೇವಾದ್ವಿತೀಯಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಯಾವುದೂ ಜೀವಬ್ರಹ್ಮರ ಐಕ್ಯವನ್ನು ಹೇಳುತ್ತಾ ಇಲ್ಲ. ಇದಕ್ಕೆಲ್ಲ ಬೇರೆ ಅರ್ಥ ಮಾಡಿಬಿಟ್ರು ಅವರು. ಎಲ್ಲ ಸಂಚು ಮಾಡಿದರು. ಈ ಸಲ ಹೋಗಿ ಎಲ್ಲ ಭೂಮಿಯಲ್ಲಿ ಹುಟ್ಟಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರವನ್ನು ತಗೊಂಡು ಎಲ್ಲ ಬೇರೆ ಅರ್ಥ ಮಾಡ್ತಾ ಇದ್ದಾರೆ ನೋಡ್ರಿ. ಇದನ್ನು ಕೇಳಿ ಆ ಭೀಮಸೇನ ದೇವರಿಗೆ, ದ್ರೌಪದಾದೇವಿಗೆ ಸಂಕಟ ಆಗಲಿ, ಆ ಕೃಷ್ಣನಿಗೆ ಸಂಕಟ ಆಗಲಿ ಅಂತ ಹೇಳಿ ಎಲ್ಲ ಬ್ರಹ್ಮಸೂತ್ರಗಳಿಗೆ ವಿರುದ್ಧ ಅರ್ಥ ಬರೆದರು. ಅದು ಹೇಳ್ತಾ ಇರೋದೇ ಬೇರೆ, ಇವರು ಬರೆದಿರೋದೇ ಬೇರೆ. ಇದಕ್ಕೆ ವೇದ ವಿಪ್ಲವ ಅಂತ ಕರೀತಾರೆ. ಅಂದರೆ ಈ ಸ್ಟ್ರೈಟ್ ಮೆಥಡ್ ಬಿಟ್ಟುಬಿಟ್ಟು ಇಂಡೈರೆಕ್ಟ್ ಮೆಥಡ್, ವಾಮ ಮಾರ್ಗ ಅಂತ ಕರೀತಾರೆ. ಇದನ್ನು ಹಿಡಿದುಬಿಟ್ರು ದೈತ್ಯರುಗಳೆಲ್ಲ. ಎಲ್ಲ ಕಡೆ ಹರಡಕ್ಕೆ ಶುರು ಮಾಡಿಬಿಟ್ರು. ವಿಶ್ವಂ ಮಿಥ್ಯಾ ವಿಪುರ ಗುಣವಾನಾತ್ಮನಾಂ ನಾಸ್ತಿ ವೇದೋ ದೈತ್ಯಾ ಇತ್ತಂ ವ್ಯದದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾ ಹಂತ ನೂನಂ ತಿರೋಭೂ
ದೊಡ್ಡ ಶಿಷ್ಯ ಗುಂಪು ಇಟ್ಕೊಂಡ್ರು. ಎಲ್ಲ ಸನ್ಯಾಸಿಗಳಾದರು. ಎಲ್ಲ ಕಡೆ ಹರಡಿಬಿಟ್ರು. ವಿಶ್ವಂ ಮಿಥ್ಯ, ಈ ಜಗತ್ತು ಸುಳ್ಳು, ಬ್ರಹ್ಮ ಒಂದೇ ಸತ್ಯ. ಈ ಜಗತ್ತು ನಮಗೆ ಕಾಣ್ತಾ ಇರ್ತಕ್ಕಂತಹ ನಾವು ನೀವು ಈ ಘಟಪಟಾದಿಗಳು ಎಲ್ಲ ವಸ್ತು, ಇದು ಯಾವುದೂ ಇಲ್ಲ, ಇದು ವಸ್ತು ತಸ್ತು. ನೀವೆಲ್ಲ ಅಜ್ಞಾನದಿಂದ ಕಲ್ಪನೆ ಮಾಡ್ಕೊಂಡಿದ್ದೀರಾ. ಸದಸದ್ವಿಲಕ್ಷಣ ಈ ಜಗತ್ತು. ವಿಭು ಅಗುಣವಾನ್, ಬ್ರಹ್ಮ ಇದಾನಲ್ಲ ಅವನಲ್ಲಿ ಏನು ಗುಣಗಳಿಲ್ಲ, ಅವನು ಅಖಂಡ, ಅವನು ಶೂನ್ಯ, ನಿರ್ಧರ್ಮಿ, ನಿರ್ಗುಣ. ಆತ್ಮನಾಂ ನಾಸ್ತಿ ಭೇದ, ಜೀವರುಗಳಿಗೆ ಭೇದ ಇಲ್ಲ, ಜೀವ ಪರಮಾತ್ಮನಿಗೂ ಭೇದ ಇಲ್ಲ. ನೀವೇ ಪರಮಾತ್ಮ, ನೀನೇ ಬ್ರಹ್ಮ, ನಾವೇ ಬ್ರಹ್ಮ. ಇತ್ತಂ ಹೀಗೆಲ್ಲ ಕಡೆ ಉಪನ್ಯಾಸ ಮೂಲಕ ಹರಡುಬಿಟ್ರು. ವಸ್ತುತಸ್ತು ಜಗತ್ತು ಸತ್ಯ, ಪಾರಮಾರ್ಥಿಕ ಸತ್ಯ ಜಗತ್ತು. ವಿಶ್ವಂ ಸತ್ಯಂ ಉಪನಿಷತ್ತು ಹೇಳ್ತಾ ಇದೆ. ಯಥಾರ್ಥತೋ ವ್ಯವದೇ ಶಾಶ್ವತೇಭ್ಯ ಸಮಾಭ್ಯ ಯಥಾರ್ಥತೋ ವ್ಯದದಾತ್. ಸತ್ಯವಾದ ಜಗತ್ತನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ. ಪ್ರತ್ಯಕ್ಷದಿಂದ ನಮಗೆ ಪದಾರ್ಥಗಳೆಲ್ಲ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಮಿಥ್ಯ ಅಂದುಬಿಟ್ರು ಅವರು. ಸದಸದ್ವಿಲಕ್ಷಣ, ಅದು ವಸ್ತುತಸ್ತು ವ್ಯವಹಾರಗಳಲ್ಲಿ ಮಾತ್ರ ಸತ್ಯ, ಮುಂದೆ ಅದು ಸತ್ಯ ಅಲ್ಲ ಅಂತ ಗೊತ್ತಾಗತ್ತೆ. ವ್ಯಾವಹಾರಿಕ ಸತ್ಯ. ಬ್ರಹ್ಮನಿಗೆ ಗುಣಗಳಿದೆಯಲ್ಲ, ಅದೆಲ್ಲ ಅವನ ಸ್ವರೂಪಭೂತ ಗುಣಗಳಲ್ಲ, ಅದೆಲ್ಲ ಕಲ್ಪಿತ ಗುಣಗಳು. ಆತ್ಮನಾಂ ನಾಸ್ತಿ ಭೇದ, ಜೀವಬ್ರಹ್ಮನಿಗೆ ಭೇದ ಇಲ್ಲ, ಐಕ್ಯ ಇದೆ. ಹೀಗೆಲ್ಲ ಕಡೆ ಹರಡಿಬಿಟ್ಟು ಇದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಾ 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 ಒಂದ್ಸಲ ಕೇಳಿದ್ರು, ನಿರಾಕರಣೆ ಮಾಡಿದ್ರು. ಇನ್ನೊಂದ್ಸಲ ಕೇಳಿದ್ರು. ಒಂದು ವಿಷಯ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಾ 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 ಹೌದು ಅನ್ನಿಸ್ಬಿಡುತ್ತೆ. ಎಂಥ ವಿದ್ವಾಂಸರಿಗೂ ಹೂ ಅನ್ನಿಸ್ಬಿಡುತ್ತೆ. ಅಡ್ವರ್ಟೈಸ್ಮೆಂಟ್ ನೋಡ್ರಿ, ಒಂದು 25 ಸಲ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಹಾಕೋದು. 10 ನಿಮಿಷಕ್ಕೂ ಅದೇ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದರೆ ಎಂಥವ್ರಿಗೂ ಕೂಡ ಅದನ್ನೊಂದ್ಸಲ ತಗೋಬೇಕು ಅನಿಸ್ಬಿಡುತ್ತೆ. ಮೊದಲು ಬೇಡ ಬೇಡ ಅಂತ ಇರುತ್ತೆ, ಆಮೇಲೆ ತೋರಿಸ್ತಾನೆ. ನೋಡ್ರಿ ಹೆಂಗೆ ಹೊಳೆಯುತ್ತೆ ಲಕಲಕ ಅಂತ, ಇದನ್ನೊಂದ್ಸಲ ಉಪಯೋಗಿಸ್ರಿ. ಪಾತ್ರೆ ಹೆಂಗೆ ಹೊಳೆಯುತ್ತೆ ನೋಡ್ರಿ, ಹೊಳೆಯುತ್ತೆ ಅಂತ ತೋರಿಸ್ಬಿಟ್ರೆ ನಾವು ಒಂದು ಪ್ಯಾಕೆಟ್ ತೊಗೊಂಬರೋಣ ಅದನ್ನು ಅಂತ ತೊಗೊಂಬಂದ್ಬಿಡ್ತಾರೋ ಇಲ್ವೋ. ಹಲ್ಲು ನೋಡ್ರಿ ಹೆಂಗೆ ಬೆಳ್ಳಗಾಗುತ್ತೆ, ಈ ಟೂತ್ ಪೇಸ್ಟ್ ಉಪಯೋಗಿಸಿ ಕಿರಿಕಿರಿ ಅಂತ ತೋರಿಸ್ಬಿಡ್ತಾರೆ ಹಲ್ಲು. ನಮ್ಮ ಹಲ್ಲು ವಿಚಿತ್ರವಾಗಿ ಕೊಳತಾ ಇರುತ್ತೆ, ಅದನ್ನು ಉಪಯೋಗಿಸೋಣ ಅಂತ ಒಂದು ತೊಗೊಂಬಂದ್ಬಿಡ್ತೀವಿ. ಅದು ಆ ಟ್ಯಾಕ್ಟಿಕಲ್. ಹಾಗೆ ಮೇಲಿಂದ ಮೇಲೆ ಹೇಳ್ತಾ ಮಂದಂ ಮನಸ್ಸಿ ಚ ಸತಾಂ ಹಂತನೂನಂ ತಿರೋಭೂತ್. ಜ್ಞಾನಿಗಳಿಗೂ ಕೂಡ ಆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಭಗವಂತ ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಸ್ವಾಮಿಯ ಜ್ಞಾನ ನಿಧಾನಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಅರ್ಥ. 1 ದಿವಸಕ್ಕಲ್ಲ, 2 ದಿವಸಕ್ಕಲ್ಲ, ಕೇಳ್ತಾ ಆ ಭಗವಂತನ ಸದ್ಗುಣಗಳೆಲ್ಲ ಮರೆಯಾಗೋಯಿತು. ಇದನ್ನು ಮಾಡಬೇಕು ಅಂತಲೇ ಬಂದವರು. ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನನ್ನು ನಿರ್ಗುಣ ನಿರಾಕಾರ ಅಂತ ಹೇಳಿ ಅವನು ಹೇಗಿದ್ದಾನೋ ಅದಕ್ಕೆ ವಿರುದ್ಧವಾಗಿ ಸ್ವಸೂತ್ರ ಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋ ಅಹಮಿತಿ ಬ್ರುವನ್ಯ ತಂ ತಕ್ಷಣದ್ಯೋ ನದಿ ದಕ್ಷತಿ ಸ್ಮ ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ. ಯಾವಾಗ ಜ್ಞಾನ ಕಳ್ಕೊಂಡ್ಬಿಟ್ವೋ, ಎಲ್ಲದಕ್ಕಿಂತ ತುಂಬ ಮುಖ್ಯ ಜ್ಞಾನ ರೀ. ಜ್ಞಾನ ಕಳ್ಕೊಂಡ್ಬಿಟ್ರೆ ತಿರ್ಗಾ ಬರೋದು ಭಾಳ ಕಷ್ಟ. ದುಡ್ಡು ಕಳೆದು ಹೋದರೆ ಸಂಪಾದಿಸ್ಕೊಂಡ್ಬಿಡ್ಬೋದು, ಆರೋಗ್ಯ ಕಳೆದ್ರೆ ಸ್ವಲ್ಪ ಸಂಪಾದಿಸ್ಕೋಬೋದು ಔಷಧಿ ತಗೊಂಡು. ಜ್ಞಾನ ಕಳೆದು ಹೋದರೆ ಜನ್ಮ ಬರೋದಿಲ್ಲ ತಿರ್ಗಾ ವಾಪಸ್ಸು. ಇವ್ರಿಗೆಲ್ಲ ಸಜ್ಞಾನ ಯಾವಾಗ ಮರೆ ಆಗೋಯ್ತೋ, ಸೂರ್ಯ ಹೇಗೆ ಮರೆಯಾದಾಗ ಕತ್ಲಾಗ್ಬಿಡುತ್ತೋ, ದಾರಿ ಹಿಂಗೆ ಕಾಣಲ್ಲ, ಹಾಗೆ ಜ್ಞಾನ ಸೂರ್ಯ ಮುಳುಗೋದಾಗ ಸಜ್ಜನರೆಲ್ಲ ಕತ್ತಲೆಯಲ್ಲಿ ಏನು ಮಾಡೋದು ಇವಾಗ? ನಮ್ಮ ಸ್ವಾಮಿಯ ಗುಣಗಳೆಲ್ಲ ಮರೆಯಾಗಿ ಹೋಯಿತು, ಎಲ್ಲ ಕಡೆ ಜ್ಞಾನ ಹೊಟ್ಟೋಯ್ತು ಅಂತ ಹೇಳಿದಾಗ ವಿಜ್ಞಾನ ಭಾನುಮತಿ ಕಾಲಬಲೆ ನದೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಕತ್ತಲಾಗ್ಬಿಟ್ರೆ ಎಲ್ಲ ಕಡೆ, ಈಗೆಲ್ಲ ಲೈಟ್ ಇದೆ ಕೂತಿದ್ದೀವಿ, ಎಲ್ಲ ಲೈಟು ಆರಿಸ್ಬಿಡ್ರಿ. ಹೊರಗಡೆ ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ನಾವು. ಎಲ್ಲಿ ಹೋಗ್ಬೇಕೋ, ಏನು ತುಳಿತೀವೋ, ಏನು ಇರುತ್ತೋ, ಏನು ಎಡುತ್ತೀರೋ, ಎಲ್ಲಿ ಬೀಳ್ತೀವೋ, ಏನೋ ಎಷ್ಟು ಭಯ ಆಗುತ್ತೆ. ಎಲ್ಲ ಲೈಟು ಆರಿಸ್ಬಿಟ್ಟಾಗ, ಒಂದು ಲೈಟ್ ಆರಿಸ್ಬಿಟ್ಟಾಗಲೇ ನಮಗೆ ದಾರಿ ಕಾಣಲ್ಲ ಅಂದಾಗ, ಜ್ಞಾನದ ಲೈಟೇ ಹೊಟ್ಟೋಗ್ಬಿಟ್ಟಾಗ ಎಲ್ಲಿ ಕಾಣುತ್ತೆ ದಾರಿ? ಮೋಕ್ಷದ ದಾರಿ, ಪರಮಾತ್ಮನ ದಾರಿ. ಜನಗಳಿಗೆಲ್ಲ ಜ್ಞಾನದ ಲೈಟು ಹೊಟ್ಟೋಯ್ತು, ಆರಿಸ್ಬಿಟ್ರು ಇವರೆಲ್ಲ. ಆಗ
ಎಲ್ಲರೂ ಕೂಡ ದಾರಿ ತಪ್ಪಿ ನಡೆಯೋಕ್ಕೆ ಶುರು ಮಾಡಿದಾಗ, ಸರಿಯಾದ ಮಾರ್ಗವನ್ನು ಕಾಣದೇ ಇದ್ದಾಗ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಪರಮಾತ್ಮನ ಬಳಿಗೆ ಹೋಗ್ತಾ ಇದ್ದಾರೆ. ಭಗವಂತ ಅವ್ರದ್ದು ಇನ್ಚಾರ್ಜ್, ಅದು ಜ್ಞಾನ ದೇವತೆಗಳ ಇನ್ಚಾರ್ಜು. ಯಾವಾಗ ಭೂಲೋಕದಲ್ಲಿ ಜ್ಞಾನ ಹೊಟ್ಟೋಯ್ತೋ, ಲೈಟ್ ಹೋದಾಗ KEBಗೆ ಫೋನ್ ಮಾಡ್ತೀವಿ ತಾನೆ ನಾವು, ಅವ್ರು ಇನ್ಚಾರ್ಜ್ ಅದಕ್ಕೆ. ನೋಡಿರಿ, ಕರೆಂಟ್ ಹೋದ ತಕ್ಷಣ KEBಗೆ ಫೋನ್ ಮಾಡ್ತೀವಿ, ನಮ್ಮ ಏರಿಯಾದಲ್ಲಿ ಕರೆಂಟ್ ಹೊಟ್ಟೋಗಿದೆ, ದಯವಿಟ್ಟು ಸರಿ ಮಾಡಿ. ಹಾಗೆ ಈ ಭೂಲೋಕದಲ್ಲಿ ಜ್ಞಾನ ಅಂತಕ್ಕಂಥ ಕರೆಂಟ್ ಹೊಟ್ಟೋದಾಗ ದೇವತೆಗಳು ಇನ್ಚಾರ್ಜು ಅದಕ್ಕೆ. ದೇವತೆಗಳು ನೋಡಿದ್ರಂತೆ, ಓಹೋ ನಮ್ಮ ಏರಿಯಾದಲ್ಲೆಲ್ಲ ಕರೆಂಟ್ ಹೊಟ್ಟೋಗ್ಬಿಟ್ಟಿದೆ, ಈ ಪವರ್ ಸಪ್ಲೈ ಮಾಡೋರು ಮುಖ್ಯ ಸ್ಟೇಷನ್ ಅದು ಪರಮಾತ್ಮ, ಅವನ ಹತ್ರ ಹೋಗಬೇಕು ಅಂಥೇಳಿ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಭಗವಂತನಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆಗ ಭಗವಂತ ಏನು ಮಾಡದ, ಯಾರನ್ನು ಕಳಿಸ್ಕೊಟ್ಟ? KEBನವರು ಕಳಿಸ್ಕೊಡ್ತಾನೆ. ನಾವು ಒಬ್ಬ ಯಾವನ್ನ ಕಳಿಸ್ತಾನೆ, ಜೀಪೋ ಬರುತ್ತೆ, ಏಣಿ ಎಲ್ಲ ತೊಗೊಂಬಂದು ಆ ಲೈನ್ ಮ್ಯಾನ್ ಬಂದು ಕಂಬ ಹತ್ತೋನು ಬಂದು ರಿಪೇರಿ ಮಾಡ್ತಾನೆ. ಹಾಗೆ ರಿಪೇರಿ ಮಾಡೋಕ್ಕೆ ಬಂದವರೇ ಶ್ರೀಮದ್ ಆನಂದ ತೀರ್ಥರು ಭೂಮಿಗೆ ಬಂದಿರತಕ್ಕಂಥವರು, ಅವರನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಎಲ್ಲ ಕಥೆ 2ನೇ ಸರ್ಗದಲ್ಲಿ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ನಾಳೆ ಅದನ್ನು 6:45ಗೆ 2ನೇ ಸರ್ಗದ ಆಚಾರ್ಯರ ಅವತಾರ, ಅವರ ಬಾಲಲೀಲೆಗಳು, ಅವರು ಮಾಡಿರ್ತಕ್ಕಂತಹ ಅಮೋಘ ಕಾರ್ಯಗಳು, ಇದೆಲ್ಲ 2ನೇ ಸರ್ಗದಲ್ಲಿ ಬಹಳ ಸುಂದರವಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.